ನಮಸ್ತೆ, ನಾನು ಅಪರ್ಣಾ ಭಟ್. ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಒಂದು ಮುಖ್ಯವಾದ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೇವೆ. ಆ ಕ್ವಶನ್ ಪೇಪರ್ ಯಾವುದು ಅಂತಂದರೆ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 2021ರಲ್ಲಿ ಆಗಿರುವಂತಹ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಬಗ್ಗೆ ಸಂಬಂಧಪಟ್ಟ ಕ್ವಿಕ್ಕಾಗಿ, ತುಂಬ ಎಕ್ಸ್ಪ್ಲೇಷನ್ ಕೊಡೋದಿಲ್ಲ, ಆದರೆ ಇಂಪಾರ್ಟೆಂಟ್ ಆನ್ಸರ್ಸ್ಗಳು ಯಾವುದು ಅಂತ, ಕೀ ಆನ್ಸರ್ಸ್ಗಳು ಏನು ಕೊಟ್ಟಿರ್ತಾರೆ ಅದರ ಆಧಾರದ ಮೇಲೆ ಜಸ್ಟ್ ನಿಮಗೆ ರಿವಿಷನ್ ಥರ ಆಗ್ಬೋದು. ಜಸ್ಟ್ ಯಾವ ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಗ್ಬೋದು. ಸೊ ಆ ನಿಟ್ಟಿನಲ್ಲಿ ಈ ವಿಡಿಯೋಗಳನ್ನು, ಈ ಸೆಷನ್ಗಳನ್ನು ಮಾಡ್ತಾ ಇದ್ದೇವೆ. ಸೊ ಇದನ್ನು ಆಲ್ರೆಡಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 16 ಮಾಡಿದ್ದಾನೆ, ಹಾಗೆ 12 ಇದೆ, ಇನ್ನು 13, 14 ಮಾಡಲಿಕ್ಕಿದೆ. ಸೊ ಅದನ್ನು ಕೂಡ ನೀವು ಫಾಲೋ ಮಾಡಿ. ಇವತ್ತು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 15, ಇದು ಕೂಡ 2021ರಲ್ಲಿ ಆಗಿರುವಂಥದ್ದು. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 16 ಮತ್ತು 15 ಎರಡು 2021ರಲ್ಲಿ ಆಗಿತ್ತು. ಸೊ ಅದನ್ನು ನಾವೀಗ ನೋಡ್ತಾ ಹೋಗೋಣ. ಒಂದೊಂದಾಗಿ ಒಂದೊಂದು ಕ್ವಶನ್ ನೋಡ್ತಾ ಹೇಗೆ ಆ ಆನ್ಸರ್ಸ್ಗಳನ್ನು ಹೇಳಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ, ಯಾವುದು ಇಂಪಾರ್ಟೆಂಟ್ ಸೆಕ್ಷನ್, ಇಲ್ಲಾದರೂ ಇಂಪಾರ್ಟೆಂಟ್ ಸೆಕ್ಷನ್ ಬಗ್ಗೆ ಕ್ವಶನ್ ಕೊಟ್ಟಿದ್ರೆ ಅದನ್ನು ಕೂಡಲೇ ಮಾರ್ಕ್ ಮಾಡ್ಕೊಳ್ಳಿ. ಅದು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನಿಸುತ್ತೆ, ಆ ಸೆಕ್ಷನ್ ಒಂದ್ಸಲ ಓದ್ಕೊಳ್ಳಿ ಏನಂತ. ಆಗ ನಿಮಗೆ ಮತ್ತೆ ಹುಡುಕಬೇಕು ಹೇಳುವಂಥ ಒಂದಿರೋದಿಲ್ಲ. ಆ ಸೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಯಾವ್ದಾದ್ರು ಸಬ್ ಸೆಕ್ಷನ್ ಮೇಲೆ ಅಥವಾ ಬೇರೆ ಯಾವ್ದಾದ್ರು ಕಾನ್ಸೆಪ್ಟ್ ಮೇಲೆ ಬೇರೆ ಕೇಸ್ ಲಾಸ್, ಅದೇ ಸೆಕ್ಷನ್ ಆದರೆ ಬೇರೆ ಕೇಸ್ ಲಾಸ್ ಹಾಗೂ ಕೇಳ್ಬೋದು. ಸೊ ಅದಕ್ಕೋಸ್ಕರ ಒಟ್ಟಾರೆಯಾಗಿ ನಾವು ಈ ಅಷ್ಟು ಇಂಪಾರ್ಟೆಂಟ್ ಸೆಕ್ಷನ್ಸ್ಗಳು ಯಾವುದು ಅಂತ ಆ ಪರ್ಪಸ್ ನೋಡಬೇಕು. ಯಾಕಂದರೆ ಇದೇ ಸೇಮ್ ಕ್ವಶನ್ಸ್ ರಿಪೀಟ್ ಆಗುತ್ತೆ ಅಂತಲ್ಲ, ಆದರೆ ಹಲವಾರು ಬಾರಿ ಅದೇ ರೀತಿಯ ಕ್ವಶನ್ಸ್ಗಳು, ಅದೇ ರೀತಿಯ ಪ್ರಾವಿಷನ್ಸ್ಗಳನ್ನು ನಾವು ಆ ಪ್ಯಾಟರ್ನನ್ನು ಸಿಮಿಲರ್ ಅಂತ ಕಾಣ್ತೇವೆ. ಓಕೆ, ಎಸ್, ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಹಾಗೆ ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ, ಅನ್ಅಕಾಡೆಮಿ ಸಬ್ಸ್ಕ್ರಿಪ್ಷನ್ ಬಗ್ಗೆ ನಿಮಗೆ ನಾನು ಯಾವಾಗಲೂ ಲಾಸ್ಟಲ್ಲಿ ತಿಳಿಸ್ಕೊಡ್ತೇನೆ. ಆದರೆ ಇನ್ನೊಂದು ಬಹು ಮುಖ್ಯವಾದ ಸಂಗತಿ ಅಂದರೆ ಏನು 28ರ ತನಕ ಆಫರ್ ನಡೀತಾ ಇತ್ತು, 40% ತನಕ ನೀವು ಉಳಿತಾಯ ಮಾಡುವಂಥ ಆಫರ್, ಅದು 31ರ ತನಕ, ಜನವರಿ 31ರ ತನಕ ಕೂಡ ಎಕ್ಸ್ಟೆಂಡ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಈ ಅವಕಾಶವನ್ನು ಮಿಸ್ ಮಾಡಬೇಡಿ. ನೀವು ಸಬ್ಸ್ಕ್ರಿಪ್ಷನ್ ತೊಗೊಳ್ಳೇಬೇಕು ಅಂತ ಅಂದ್ಕೊಂಡಿದ್ರೆ 2 ದಿನ ಟೈಮ್ ಇದೆ, ಇನ್ನು 30, 31 ಆ ಅವಕಾಶವನ್ನು ಆದಷ್ಟು ಬೇಗ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಕೇಳ್ತಾ ಇದ್ದೇನೆ. ಹಾಗೆ ಇನ್ನೂ 12 ತಿಂಗಳದ್ದು ಮತ್ತು 18 ತಿಂಗಳದ್ದು ತೊಗೊಂಡ್ರೆ ಸಬ್ಸ್ಕ್ರಿಪ್ಷನ್ನು 3 ತಿಂಗಳು ಮತ್ತು 6 ತಿಂಗಳು ಎಕ್ಸ್ಟ್ರಾ ಅಡಿಷ್ನಲ್ ಸಬ್ಸ್ಕ್ರಿಪ್ಷನ್ ಕೂಡ ಸಿಗುತ್ತೆ. ಹಾಗೆ ಜುಡಿಷರಿ ನೋಟ್ಸ್ ಕೂಡ ಅವೈಲೇಬಲ್ ಇದೆ, ಅದು ನಿಮ್ಗೆ ಗೊತ್ತಿರ್ಬೋದು. ಹಾಗೆ ಕರ್ನಾಟಕ ಜುಡಿಷರಿಗೆ ಸಂಬಂಧಪಟ್ಟ ಈ ಪ್ಲೇ ಲಿಸ್ಟ್ ಕೂಡ ನಿಮಗೆ ಸಂಪೂರ್ಣವಾಗಿ ಲಭ್ಯ ಇದೆ, ಅದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಕರ್ನಾಟಕ ಜುಡಿಷರಿ ಬ್ಯಾಚ್ ಸ್ಟಾರ್ಟ್ ಆಗಿದೆ, ಅದು ಗೊತ್ತಿರ್ಬೋದು. ಅದೆಲ್ಲ ಕೂಡ ನಾನು ಈ ವಿಡಿಯೋ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಗೊತ್ತಿಲ್ಲದೆ ಇರೋರು ಆ ಲಾಸ್ಟಲ್ಲಿ ಹೋಗಿ ನೀವು ರೆಫರ್ ಮಾಡ್ಬೋದು. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ನು, ಸೆಕ್ಷನ್ 66A ಆಫ್ ದಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ವಾಸ್ ಹೆಲ್ಡ್ ಅನ್ಕಾನ್ಸ್ಟಿಟ್ಯೂಷನಲ್ ಇನ್ ದಿ ಕೇಸ್ ಆಫ್, ಯಾವ ಕೇಸಲ್ಲಿ ಹೇಳಿದರು? 66A ಹೇಳುವಂಥ ಏನು ಆ್ಯಕ್ಟ್ ಇದೆ, ಸೆಕ್ಷನ್ ಇದೆ, ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಯಾವ ಕೇಸ್ ಲಾದಲ್ಲಿ ಹೇಳಿದರು? ಜಸ್ಟಿಸ್ ಕೆ ಎಸ್ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಬಿ MP ಶರ್ಮಾ ವರ್ಸಸ್ ಸತೀಶ್ ಚಂದ್ರ, ಸಿ ಶ್ರೇಯಾ ಸಿಂಘಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಆ್ಯಂಡ್ ಡಿ ಗಗನ್ ಹರ್ಷ ಶರ್ಮಾ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ. ಸೊ ಇದು ಯಾವುದ್ರ ಬಗ್ಗೆ ಹೇಳುತ್ತೆ? ಜಸ್ಟಿಸ್ ಕೆ ಎಸ್ ಪುಟ್ಟಸ್ವಾಮಿ, ಇದು ಶ್ರೇಯಾ ಸಿಂಘಾಲ್ ಹೇಳಿರುವಂಥದ್ದು. ಶ್ರೇಯಾ ಸಿಂಘಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಈ ಸೆಕ್ಷನ್ 66A ಹೇಳುವಂಥದ್ದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಒನ್, ಅ ಟೀಚರ್ ಈಸ್ ನಾಟ್ ಅ ವರ್ಕ್ಮ್ಯಾನ್ ವಿದಿನ್ ದಿ ಪರ್ವ್ಯೂ ಆಫ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಆಕ್ಟ್ ಹೆಲ್ಡ್ ಇನ್ ದಿ ಕೇಸ್ ಆಫ್ ಎ ವರ್ಕ್ಮನ್ ವರ್ಸಸ್ ಗ್ರೀವ್ಸ್ ಕಾಟನ್ ಆ್ಯಂಡ್ ಕಂಪ್ನಿ ಲಿಮಿಟೆಡ್ ಆ್ಯಂಡ್ ಅದರ್ಸ್, ಬಿ ಜಾನ್ ಜೋಸೆಫ್ ಖೋಕರ್ ವರ್ಸಸ್ ಭಾಡಂಗೆ BS ಆ್ಯಂಡ್ ಅದರ್ಸ್, ಸಿ ಸುಂದರ್ ಅಂಬಾಲ್ ವರ್ಸಸ್ ಗವರ್ಮೆಂಟ್ ಆಫ್ ಗೋವಾ, ಮತ್ತು ಡಿ ದಿನೇಶ್ ಶರ್ಮಾ ಆ್ಯಂಡ್ ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್. ಟೀಚರ್ ಹೇಳುವಂಥವನು ವರ್ಕ್ಮನ್ ಅಲ್ಲ, ಅಂದರೆ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟಲ್ಲಿ ಬರುವಂಥ ಏನು ಡೆಫಿನೇಷನ್ ಇದೆ ವರ್ಕ್ಮನ್ ಅಂತ, ಆ ವರ್ಕ್ಮನ್ ಡೆಫಿನೇಷನಲ್ಲಿ ಟೀಚರ್ ಬರೋದಿಲ್ಲ ಅಂತ ಎ ಸುಂದರಾಂಬಾಲ್ ವರ್ಸಸ್ ಗವರ್ಮೆಂಟ್ ಆಫ್ ಗೋವಾದಲ್ಲಿ ಹೇಳಿದರು. ನೆಕ್ಸ್ಟ್ ಥರ್ಡ್ ಕ್ವಶನ್, ಅಕಾರ್ಡಿಂಗ್ ಟು ಫ್ಯಾಕ್ಟ್ರೀಸ್ ಆ್ಯಕ್ಟ್, ಅ ಚೈಲ್ಡ್ ಮೀನ್ಸ್ ಅ ಪರ್ಸನ್ ಹೂ ಹ್ಯಾಸ್ ನಾಟ್ ಕಂಪ್ಲೀಟೆಡ್ ಹಿಸ್ 15th year of age, ಬಿ ಚೈಲ್ಡ್ ಮೀನ್ಸ್ ಅ ಪರ್ಸನ್ ಹೂ ಹ್ಯಾಸ್ ನಾಟ್ ಕಂಪ್ಲೀಟೆಡ್ ಹಿಸ್ 14th year of age, ಸಿ ಚೈಲ್ಡ್ ಮೀನ್ಸ್ ಅ ಪರ್ಸನ್ ಹೂ ಹ್ಯಾಸ್ ನಾಟ್ ಕಂಪ್ಲೀಟೆಡ್ ಹಿಸ್ 18th year of age, ಡಿ ಚೈಲ್ಡ್ ಮೀನ್ಸ್ ಅ ಪರ್ಸನ್ ಹೂ ಹ್ಯಾಸ್ ನಾಟ್ ಕಂಪ್ಲೀಟೆಡ್ ಹಿಸ್ 16th year of age. ಸೊ ಇಲ್ಲಿ ನಾವೇನು ಕಾಣ್ತೇವೆ ಅಂದರೆ, ಒಬ್ಬ ಚೈಲ್ಡ್ ಹೇಳುವಂತಹ ಫ್ಯಾಕ್ಟ್ರೀಸ್ ಆ್ಯಕ್ಟ್ ಅಡಿಯಲ್ಲಿ ಚೈಲ್ಡ್ ಅಂದರೆ ಎಷ್ಟು ವರ್ಷದೊಳಗೆ ಕಂಪ್ಲೀಟ್ ಆಗಿರಲಿಕ್ಕಿಲ್ಲ, ಅಂದರೆ ಎಷ್ಟು ವರ್ಷದ ಒಳಗೆ ಬರಬೇಕು ಅಂತ ಹೇಳಿ ಕೇಳುವಂಥದ್ದು. ಸೊ ಇದ್ರ ಪ್ರಕಾರ ಯಾರು 15 ವರ್ಷ ಕಂಪ್ಲೀಟ್ ಆಗಿರೋದಿಲ್ಲ ಅಂಥ ಮಕ್ಕಳಿಗೆ ಚೈಲ್ಡ್ ಅಂತ ಕರೀತಾರೆ, ಫ್ಯಾಕ್ಟ್ರೀಸ್ ಆ್ಯಕ್ಟಲ್ಲಿ ಹೇಳುವಂಥದ್ದು. ನೆಕ್ಸ್ಟ್ ಒನ್, fourth one, the UNCTRAL model law and rules do not become part of the Arbitration Act so as to become an aid to construe the provisions of the Act held in the case of. UNCTRAL model rule ಅಂತ ಇದೆ, ಅದರ ಆಧಾರದ ಮೇಲೆ ಆರ್ಬಿಟ್ರೇಷನ್ ಆ್ಯಕ್ಟ್ ಮಾಡಿದ್ದು.
ಹಾಗಂತ ಅದು ಆರ್ಬಿಟ್ರೇಷನ್ ಆ್ಯಕ್ಟ್ನ ಪಾರ್ಟ್ ಅಲ್ಲ ಅಂತ ಹೇಳಿರುವಂಥ ಒಂದು ಕೇಸ್ ಲಾ ಯಾವುದು? ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಈಸ್ಟ್ ಕೋಸ್ಟ್ ಬೋಟ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಲಿಮಿಟೆಡ್, ಬಿ ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ MC ಮೆಹ್ತಾ, ಸಿ ಟಾಟಾ ಪ್ರೆಸ್ ಲಿಮಿಟೆಡ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಆ್ಯಂಡ್ ಡಿ ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಇಂಡಿಯನ್ ಚೇಂಜ್ ಕ್ರೋಮ್ ಲಿಮಿಟೆಡ್. ಏನಾಯ್ತಿದ ಆನ್ಸರು? ಇದು ಎ, ಯೂನಿಯನ್ ಆಫ್ ಇಂಡಿಯಾ ವರ್ಸಸ್ ಈಸ್ಟ್ ಕೋಸ್ಟ್ ಬೋಟ್ ಬಿಲ್ಡರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಲಿಮಿಟೆಡ್. Next one, fifth question. According to section 7(4) of the Arbitration and Conciliation Act, an arbitration agreement is in writing if it is contained in. ಸೊ ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಹೇಳುವಂಥದ್ದು ಬರವಣಿಗೆಲಿದೆ ಅಂತ ಯಾವಾಗ ಕನ್ಸಿಡರ್ ಆಗುತ್ತೆ ಅಂತ ಸೆಕ್ಷನ್ 7(4) ಹೇಳಿದೆ. ಸೊ ಆ ಡೆಫಿನೇಷನ್ ನಾವು ನೋಡಬೇಕು. ಅದ್ರ ಪ್ರಕಾರ ಏನು ಹೇಳ್ತಾರೆ ಅ ಡಾಕ್ಯುಮೆಂಟ್ ಸೈನ್ಡ್ ಬೈ ದ ಪಾರ್ಟೀಸ್, ಅನ್ ಎಕ್ಸ್ಚೇಂಜ್ ಆಫ್ ಲೆಟರ್ಸ್, ಟೆಲಿಗ್ರಾಮ್ಸ್ ಆರ್ ಅದರ್ ಮೀನ್ಸ್ ಆಫ್ telecommunication which provide a record of the agreement. C, an exchange of statements of claim and defense in which the existence of the agreement is alleged by one party and not denied by the other, and D, all of the above. ಸೊ ನಾವು ಕಾಣ್ತಾ ಇರುವಾಗೆ ಅಗ್ರಿಮೆಂಟ್ ಇನ್ ರೈಟಿಂಗ್ ಅಂತ ಈ ಎಲ್ಲ ಸಂದರ್ಭಗಳಲ್ಲೂ ಆರ್ಬಿಟ್ರೇಷನ್ ಆ್ಯಕ್ಟಲ್ಲಿ ಕನ್ಸಿಡರ್ ಮಾಡ್ತವೆ. ಸೊ ಆಲ್ ಆಫ್ ದಿ ಅಬವ್ ಸೆಕ್ಷನ್ 7 ಅನ್ನು ಓದಬೇಕಾಗತ್ತೆ ನಾವು. 6. Waiver of right to object deviance from arbitration act agreement is mentioned under dash of the Arbitration and Conciliation Act. A, section 7, B, section 4, C, section 20, and D, section 22. ಆರ್ಬಿಟ್ರೇಷನ್ ಅಗ್ರಿಮೆಂಟಿಂದ ಡಿವಿಯೇಟ್ ಆಗ್ಬೋದು ತನ್ನ ರೈಟ್ ಏನಿದೆ ಅಂತ ಹೇಳುವಂಥ ಒಂದು ಸೆಕ್ಷನ್ ಯಾವುದು? 7(4)(20)(22). ಸೊ ನಾವಿಲ್ಲಿ ಕಾಣುವಂಥದ್ದು ಸೆಕ್ಷನ್ 4. ಒಂದು ವೇಳೆ ಆ ಪಾರ್ಟಿಯೇ ಒಂದು ಹೇಳಿರುವಂಥ ಒಂದು ಡಿರೋಗೇಟ್ರಿ ಪ್ರಾವಿಷನ್ ಏನಿದೆ ಅದರಿಂದ ಡಿವಿಯೇಟ್ ಆಗಿ ಸುಮ್ಮನೆ ಇದ್ದರೆ, ಉಳಿದ ಪಾರ್ಟಿ ಡಿವಿಯೇಟ್ ಆಗುವಾಗ ಇವರೇನು ಆಬ್ಜೆಕ್ಟ್ ಮಾಡದಿದ್ರೆ ಆವಾಗ ಏನಾಯಿತು, ಅವರು ಅವರ ಒಂದು ರೈಟನ್ನು ವೇವ್ ಮಾಡಿದ್ದಾರೆ, ಬಿಟ್ಕೊಟ್ಟಿದ್ದಾರೆ, ತ್ಯಾಗ ಮಾಡಿದ್ದಾರೆ ಅಂತ ಅರ್ಥ ಆಗುತ್ತೆ. ಸೊ ಬಿ, ಸೆಕ್ಷನ್ 4 ಇಸ್ ದಿ ಕರೆಕ್ಟ್ ಆನ್ಸರ್. 7th, A intentionally and falsely leads to B to believe that certain land belongs to A and thereby induces B to buy and pay for it. The land afterwards becomes the property of A and A seeks to set aside the sale on the ground that at the time of the sale he had no title. He will not be allowed to prove his want of title. Which section of the Evidence Act is applicable? A, section 92, B, section 124, C, section 115, and D, section 101. ನಾವಿಲ್ಲಿ ಕಾಣುವ ಹಾಗೆ ಒಬ್ಬ ವ್ಯಕ್ತಿ ತನಗೆ ಇಲ್ಲದೆ ಇರುವಂಥ ಹಕ್ಕನ್ನು ಇದೆ ಅಂತ ಹೇಳಿ ಒಂದು ಜಾಗವನ್ನು ಸೇಲ್ ಮಾಡ್ತಾನೆ. ಆ ಜಾಗವನ್ನು ಸೇಲ್ ಮಾಡಿದಾಗ ಆಮೇಲೆ ಅವನಿಗೆ ಆ ಜಾಗ ಬಂದರೂ ಸಹ ಅವನು ತನಗೆ ಆ ಒಂದು ಪ್ರಾಪರ್ಟಿ ಸೇಲ್ ಮಾಡುವಾಗ ತನಗೆ ಹಕ್ಕಿರಲಿಲ್ಲ ಅಂತ ಹೇಳಿ ಪ್ರೂವ್ ಮಾಡಲಿಕ್ಕೆ ಪ್ರಿನ್ಸಿಪಲ್ ಆಫ್ ಎಸ್ಟಾಪೆಲ್ ಹೇಳುವಂಥದ್ದು ಅದು ಅವಾಯ್ಡ್ ಮಾಡುತ್ತೆ. ಅದು ಯಾವ ಎವಿಡೆನ್ಸ್ ಆ್ಯಕ್ಟಲ್ಲಿದೆ? ಅದು ಸೆಕ್ಷನ್ 115 ಆಫ್ ಎವಿಡೆನ್ಸ್ ಆ್ಯಕ್ಟಲ್ಲಿ ನಾವು ಆ ಒಂದು ಸೆಕ್ಷನನ್ನು ಕಾಣ್ತೇವೆ, ಆ ಪ್ರಿನ್ಸಿಪಲನ್ನು ಕಾಣ್ತೇವೆ. ನೆಕ್ಸ್ಟ್ ಒನ್, the Arbitration Act 1996 repeals A, the Arbitration Act 1940, C, the Arbitration Protocol and Convention Act 1937, C, Foreign Awards Recognition and Enforcement Act of 1961, and D, all of the above. Arbitration Act 1996 ಏನು ಮಾಡುತ್ತೆ? ಅದು ಎಲ್ಲ ಒಂದು ಆ್ಯಕ್ಟ್ಗಳನ್ನು ರಿಪೀಲ್ ಮಾಡುತ್ತೆ. ಓಕೆ, 1940 ಇರಲಿ. ಸೊ ಇದು ಕೇವಲ ಡೊಮೆಸ್ಟಿಕ್ ಆರ್ಬಿಟ್ರೇಷನ್ ಬಗ್ಗೆ ಇತ್ತು. ಇದೆರಡು ಫಾರಿನ್ ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಬಗ್ಗೆ, ಇಂಟರ್ನ್ಯಾಷನಲ್ ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಬಗ್ಗೆ ಇತ್ತು. ಸೊ ಆಲ್ ಆಫ್ ದಿ ಅಬವ್ ಆರ್ಬಿಟ್ರೇಷನ್ ಆ್ಯಕ್ಟ್ 1937, 1967 ಇದೆಲ್ಲವೂ ಕೂಡ ನಾವು ಕಾಣ್ತೇವೆ. ನೆಕ್ಸ್ಟ್ 9th ಕ್ವಶನ್. ಸೆಕ್ಷನ್ 265A to 265L, ಚಾಪ್ಟರ್ 21A of the Criminal Procedure Code deals with the concept of A, unlawful assembly, B, arrest without warrant, C, search and seizures, and D, plea bargaining. ಸೊ ಏನಾಯ್ತಿದು? 265A to 265L 9th ಕ್ವಶನ್ನು. ಇದು ಯಾವುದ್ರ ಬಗ್ಗೆ ಹೇಳ್ತಾ ಇದೆ? ಇದು ಅಮೆಂಡ್ ಆಗಿರುವಂಥ ಒಂದು ಸೆಕ್ಷನ್ಸು 265ಗೆ ಇನ್ನೂ ಎಷ್ಟು A to L, ABCD ಅಂತ ಎಲ್ ಅಂತ ಹಾಗೆ ಹಾಕಿದ್ದಾರೆ. ಸೊ ಇದು ಪ್ಲೀ ಬಾರ್ಗೇನಿಂಗ್ ಅಂತ ಹೇಳಿ 2005ರಲ್ಲಿ ಅಮೆಂಡ್ಮೆಂಟ್ ಮಾಡಿದ್ದು, CRPCಯ ಅಮೆಂಡ್ಮೆಂಟ್ ಮಾಡಿ ಪ್ಲೀ ಬಾರ್ಗೇನಿಂಗನ್ನು ಇನ್ಸರ್ಟ್ ಮಾಡಿದ್ದಾರೆ. ನೆಕ್ಸ್ಟ್, ಸೆಕ್ಯೂರಿಟಿ ಫಾರ್ ಗುಡ್ ಬಿಹೇವಿಯರ್ ಫ್ರಮ್ ಹ್ಯಾಬಿಚುವಲ್ ಒಫೆಂಡರ್ಸ್ ಇಸ್ ಡೆಲ್ಟ್ ಅಂಡರ್ A, section 109 of CRPC, B, section 110 of CRPC, C, section 111 of CRPC, and D, none of the above. ಹ್ಯಾಬಿಚುವಲ್ ಒಫೆಂಡರ್ಸಿಂದ ಒಂದು ಸೆಕ್ಯೂರಿಟಿ ತಗೊಳ್ಳುವಂಥದ್ದು ಯಾವ ಸೆಕ್ಷನಲ್ಲಿ ಹೇಳ್ತಾರೆ?
ಸೊ ನಾನು ಆವಾಗಲೇ ಹೇಳಿದಾಗೆ ಸೆಕ್ಷನ್ 106ರಿಂದ 110 ತನಕ ಬಾಂಡ್ ತಗೊಳ್ಳೋ ಬಗ್ಗೆ ಇರುತ್ತೆ. ಅದರಲ್ಲಿ ಸೆಕ್ಷನ್ 110 ಡೀಲ್ಸ್ ವಿತ್ ಸೆಕ್ಯೂರಿಟಿ ಫಾರ್ ಗುಡ್ ಬಿಹೇವಿಯರ್ ಫ್ರಮ್ ಹ್ಯಾಬಿಚುವಲ್ ಅಫೆಂಡರ್ಸ್. ಅದೇ 2016 ಸೆಕ್ಯೂರಿಟಿ ಫ್ರಾಮ್ ಸಸ್ಪೆಕ್ಟೆಡ್ ಪರ್ಸನ್ಸ್ ಅಂತ 109 ಕ್ವಶನ್ 109 ಸೆಕ್ಷನ್ ಬಗ್ಗೆ ಕೇಳಿದ್ರು. ಸೊ ಹೀಗೆ ಇದಷ್ಟು ಸೆಕ್ಷನ್ಸ್ಗಳ ಗೊತ್ತಿದ್ರೆ ನಿಮಗೆ ಒಂದೊಂದು ಸಲ ಒಂದೊಂದು ಕ್ವಶನ್ ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 11th ಕ್ವಶನ್. XYZ jointly promised to pay an amount of rupees 50,000. Subsequently, XY became untraceable. Can A compel Z to pay? ಸೊ 3 ಜನ ಜಾಯಿಂಟ್ ಲಯಬಿಲಿಟಿ ಇತ್ತು, ಆದರೆ ಒಬ್ಬ ಮಾತ್ರ ಸಿಗ್ತಾನೆ, ಉಳಿದಿಬ್ರು ಎಲ್ಲೋ ಮರೆಯಾಗಿ ಹೋಗ್ಬಿಟ್ಟಿದ್ದಾರೆ, ಕಾಣೆಯಾಗಿದ್ದಾರೆ. ಸೊ ಆವಾಗ ಆ ಒಬ್ಬ ಇರೋನ ಹತ್ರ ಮಾತ್ರ ದುಡ್ಡು ಕೊಡು ಅಂತ ಕೇಳ್ಬೋದಾ ಅಂತ. ಸೊ ಆ ಆಪ್ಷನ್ಸ್ ಏನು? A can under section 43 para 1, B A can under section 49 para 1, C A cannot and will have to wait till XY became traceable, and D Z can be compelled only for 1/3. ಇಲ್ಲೇನು A is the correct answer. A can under section 43 para 1 ಅಲ್ಲಿ ಅವನು ಕಂಪೆಲ್ ಮಾಡ್ಬೋದು ಅಂತ ನಾವು ಕಾಣ್ತೇವೆ. ನೆಕ್ಸ್ಟ್ 12th one. Delivery of goods by one person to another for some purpose upon a contract that they shall, when the purpose is accomplished, be returned or disposed of according to the directions of the person delivering them. This process is termed as A agency, B bailment, C guarantee, and D contingency. ಸೊ ನಾವು ಕಾಣುವ ಹಾಗೆ ಬಿ ಬೇಲ್ಮೆಂಟ್ ಇಸ್ ದಿ ಕರೆಕ್ಟ್ ಆನ್ಸರ್. ಯಾವುದೋ ಒಂದು ಪರ್ಪಸ್ಸಿಗೆ ಒಂದು ಡೆಲಿವರ್ ಆಫ್ ದಿ ಗೂಡ್ಸ್ ಹೇಳುವಂಥ ಒಂದು ಏನು ಆ ಒಂದು ವಿಷಯ ಆಗತ್ತೆ, ಅದು ಯಾಕೆ ಸೇಲ್ ಮಾಡೋಕ್ಕೋಸ್ಕರ ಅಲ್ಲ, ಆದರೆ ಅದನ್ನು ರಿಟರ್ನ್ ಮಾಡಬೇಕು ಅಂತ, ಅಥವಾ ಆ ಯಾರು ವ್ಯಕ್ತಿ ಡೆಲಿವರಿ ಮಾಡ್ತಿರ್ತಾನೆ ಅವರು ಹೇಳಿದಾಗೆ ಅದನ್ನು ಡಿಸ್ಪೋಸ್ ಮಾಡಬೇಕು ಹೇಳುವಂಥ ಒಂದು ಕಂಡೀಷನ್ ಇಟ್ಕೊಂಡು ಏನು ಮಾಡ್ತಾರೆ, ಆ ಉದ್ದೇಶ ಇಟ್ಕೊಂಡು ಮಾಡ್ತಾರೆ, ಅದಕ್ಕೆ ಬೇಲ್ಮೆಂಟ್ ಅಂತ ಕರೆಸ್ತಾರೆ. ಸೊ ಇದೆಲ್ಲವೂ ಕೂಡ ಬೇರೆ ಬೇರೆ ರೀತಿಯ ಕಾಂಟ್ರಾಕ್ಟ್ಗಳು, ಸ್ಪೆಷಲ್ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ಸ್ ಅಂಡರ್ ಇಂಡಿಯನ್ ಕಾಂಟ್ರಾಕ್ಟ್. Next, section 14A, inserted by the Specific Relief Amendment Act 2018, relates to A, power of the courts to engage experts, B, establishment of special court, C, expeditious disposal of case, and D, specific performance with regard to contracts. So ಏನಾಯಿತು? A, power of the courts to engage experts. ಎಕ್ಸ್ಪರ್ಟನ್ನು ಎಂಗೇಜ್ ಮಾಡಲಿಕ್ಕೆ ಒಂದು ಹೊಸ ಒಂದು ಅಂದರೆ ಎಕ್ಸ್ಪರ್ಟ್ ಎವಿಡೆನ್ಸ್ ತೊಗೊಳ್ಬೇಕು, ಎಕ್ಸ್ಪರ್ಟ್ ರಿಪೋರ್ಟ್ ತೊಗೊಳ್ಬೇಕು, ಎಕ್ಸ್ಪರ್ಟ್ ಒಪಿನಿಯನ್ ತೊಗೊಳ್ಬೇಕು ಹೇಳುವಂಥ ಕಾರಣಕ್ಕೆ ಈ ಒಂದು 2018 ಅಮೆಂಡ್ಮೆಂಟ್ ಆ್ಯಕ್ಟ್ ಏನಾಯಿತು ಅದ್ರ ಪ್ರಕಾರ ಇದು ಸೆಕ್ಷನ್ 14A ಅನ್ನು ಇಂಟ್ರೊಡ್ಯೂಸ್ ಮಾಡಿದರು. ಪಾರ್ಲಿಮೆಂಟ್ ಮೇ ಬೈ ಲಾ ಎಸ್ಟಾಬ್ಲಿಷ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಅಂಡರ್ ಡ್ಯಾಶ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಎ ಆರ್ಟಿಕಲ್ 323B, ಬಿ ಆರ್ಟಿಕಲ್ 323A, ಸಿ ಆರ್ಟಿಕಲ್ 233 ಮತ್ತು ಡಿ ಆರ್ಟಿಕಲ್ 323. ಪಾರ್ಲಿಮೆಂಟ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಪ್ರಕಾರ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ನ ಯಾವ ಒಂದು ಆರ್ಟಿಕಲ್ ಅಡಿಯಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೋದು ಅಂತ. ಏನಾಯಿತು ಅದು? ಬಿ ಆರ್ಟಿಕಲ್ 323A ಆಗುತ್ತೆ. ನೆಕ್ಸ್ಟ್ 15th, ದ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಹ್ಯಾಸ್ ಟು ಲೇ ಡೌನ್ ದಿ ಸ್ಟ್ಯಾಂಡರ್ಡ್ಸ್ ಆಫ್ ಪ್ರೊಫೆಷನಲ್ ಕಂಡಕ್ಟ್ ಆ್ಯಂಡ್ ಎಟಿಕೆಟ್ ಫಾರ್ ದಿ ಅಡ್ವೊಕೇಟ್ಸ್ ಅಂಡರ್ A, section 3 of the Advocate Act 1961, B, section 7(1)(b) of the Advocate Act of 1961, C, section 17 of the Advocate Act of 1961, and D, section 18 of the Advocate Act of 1961. ಏನು ಕಾಣ್ತವೆ ಇಲ್ಲಿ? ಕೆಲವೊಂದು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕೆಲವೊಂದು ರೂಲ್ಸನ್ನು ಹಾಕಬೇಕು, ಹೇಗೆ ಪ್ರೊಫೆಷನಲ್ ಕಂಡಕ್ಟ್ ಮತ್ತು ಎಟಿಕ್ವೆಟ್ ಹೇಗಿರಬೇಕು ಹೇಳುವಂಥ ಒಂದು ಪವರ್ ಬಾರ್ ಕೌನ್ಸಿಲಿಗಿದೆ. ಆ ಪವರ್ ಯಾವ ಒಂದು ಸೆಕ್ಷನ್ ಅಡಿಯಲ್ಲಿ ಬರುತ್ತೆ ಅಂತ. ಸೊ ಅದು ಬಿ ಸೆಕ್ಷನ್ 7(1)(b) ಆಫ್ ದಿ ಅಡ್ವೊಕೇಟ್ ಆಕ್ಟ್ ಆಫ್ 1961. ನೆಕ್ಸ್ಟ್ ಒನ್ 16th. According to section 49 of the Advocates Act of 1961, the Bar Council of India has power to make rules. Section 49 ಪ್ರಕಾರ A, qualifications for membership of a bar council and disqualifications for such membership. B, the class or category of persons entitled to be enrolled as advocates. C, the standards of legal education to be observed by universities in India and the inspection of universities for that purpose. And D, all of the above. ಸೊ ಇಲ್ಲಿ ಏನು ಕಾಣ್ತೇವೆ ನಾವು? ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ 49 ಪ್ರಕಾರ ಏನೇನು ಮಾಡಲಿಕ್ಕೆ ಪವರ್ಸ್ ಇದೆ ಅಂತ. ಸೊ ಸೆಕ್ಷನ್ 49 ಡಿಟೇಲ್ ಆಗಿ ತುಂಬ ಡಿಸ್ಕಸ್ ಆಗಿ ಹೇಳಿದೆ. ಒಂದು ಕ್ವಾಲಿಫಿಕೇಷನ್ಸ್ ಡಿಸ್ಕ್ವಾಲಿಫಿಕೇಷನ್ ಬಗ್ಗೆ ಹೇಳ್ಬೋದು, ಅಥವಾ ಯಾರು ಎನ್ರೋಲ್ಮೆಂಟ್ ಆಗ್ಬೋದು, ಅಥವಾ ಲೀಗಲ್ ಎಜುಕೇಷನ್ ಹೇಗೆ ಮಾಡ್ಬೋದು ಹೇಳುವಂಥ ಆ ರೂಲ್ಸನ್ನು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಎನಾಕ್ಟ್ ಮಾಡ್ಬೋದು. ಸೊ ಡಿ, ಆಲ್ ಆಫ್ ದಿ ಅಬವ್. Requisites of a valid adoption. No adoption shall be valid unless the person adopting has the capacity and also the right to take in adoption. First, the
The person giving in adoption has the capacity to do so. The person adopted is capable of being taken in adoption, and the adoption is made in compliance with the other conditions mentioned in this chapter, mentioned under. ಸೊ ವ್ಯಾಲಿಡ್ ಅಡಾಪ್ಷನ್ಗೆ ಈ ಎಲ್ಲ ಒಂದು ಅಡಾಪ್ಷನ್ ಬೇಕು, ಎಸೆನ್ಷಿಯಲ್ ಕಂಡೀಷನ್ ಅಂತ ಹೇಳ್ತಾರೆ. ಸೊ ಈ ಒಂದು ವಿಷಯವನ್ನು ಯಾವ ಸೆಕ್ಷನಲ್ಲಿ ಹೇಳಿದ್ದಾರೆ ಅಂತ. ಸೆಕ್ಷನ್ 6 of Hindu Adoption and Maintenance Act, B section 8 of Hindu Adoption and Maintenance Act, C section 12 of Hindu Adoption and Maintenance Act, and D section 10 of Hindu Adoption and Maintenance Act. ಸೊ ಯಾವ ಒಂದು ಸೆಕ್ಷನ್ ಇದು? 17 ಅಲ್ಲಿ ನಾವು ಕಾಣುವುದು A section 6 of Hindu Adoption and Maintenance Act. 18th one, according to the Muslim woman protection of right to marriage Act 2019, any pronouncement of talaq as defined under the act by a Muslim husband upon his wife by words either spoken or written or in electronic form or in any other manner whatsoever shall be A void, B cognizable, C compoundable, and D all of the above. ಮುಸ್ಲಿಂ ವುಮೆನ್ ಪ್ರೊಟೆಕ್ಷನ್ ಆಫ್ ರೈಟ್ ಟು ಮ್ಯಾರೇಜ್ ಹೇಳುವಂಥ ಒಂದು 2019 ಅಲ್ಲಿ ಒಂದು ಆ್ಯಕ್ಟ್ ಏನು ಮಾಡಿದರು. ಅದ್ರ ಪ್ರಕಾರ ತಲಾಕ್ ಹೇಳುವಂಥ ಒಂದು ಇದು, ಒಬ್ಬ ಗಂಡ, ಮುಸ್ಲಿಂ ಗಂಡ ಮಾತು ಅಂದರೆ ಅವನ ಶಬ್ದಗಳು ಅಥವಾ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಅದ್ರ ಮುಖಾಂತರ ಮಾಡ್ದ ಅಂತ ಆದರೆ ಆವಾಗ ಅದು ಹೇಗೆ ವ್ಯಾಲಿಡ್ ಆಗುತ್ತೆ, ವಾಯ್ಡ್ ಆಗುತ್ತೆ ಅಂತ ಹೇಳಿ. ಸೊ ಅದು ವಾಯ್ಡ್, ಕಾಗ್ನಿಸಬಲ್, ಕಂಪೌಂಡೇಬಲ್. ಸೊ ಎಲ್ಲದೂ ಕೂಡ ಸಿವಿಲ್ ಲಯಬಿಲಿಟಿನೂ ಬರುತ್ತೆ, ಕ್ರಿಮಿನಲ್ ಲಯಬಿಲಿಟಿನೂ ಬರುತ್ತೆ. ವಾಯ್ಡ್ ಅಂತ ಹೇಳೋದು ಸೆಕ್ಷನ್ 3 ಹೇಳ್ತಾರೆ, ಕಾಗ್ನಿಸಬಲ್ ಹೇಳೋದು ಸೆಕ್ಷನ್ 7A ಹೇಳ್ತಾರೆ, ಕಂಪೌಂಡೇಬಲ್ ಹೇಳೋದು ಸೆಕ್ಷನ್ 7B ಹೇಳ್ತಾರೆ. So all of the above is correct. 19. The Hindu Succession Amendment Act HSAA 2005 provides for women a co-parental rights at par with men. ಹಾಗೆ inheritance rights in agricultural land from her parents at par with her brothers. C. Inheritance of the self-acquired agricultural land of her deceased husband. ಮತ್ತೆ D. all of the above. ಇದು ನಾವೇನು ಕಾಣ್ತೇವೆ? ದಿ ಆಲ್ ಆಫ್ ದಿ ಅಬವ್ ಎಲ್ಲ ರೀತಿಯ ರೈಟ್ಸ್ಗಳನ್ನು ಕೊಡುತ್ತೆ. ಏನೇನು ರೈಟ್ಸ್ ನಾವು ನೋಡಿದ ಹಾಗೆ, ಒಂದು ಕೋಪಾಸನಲ್ ರೈಟ್ಸ್, ಸರಿಯಾದ ದಾಯಾದಿ ಹಕ್ಕು ಸಿಗತ್ತೆ ಗಂಡಸರ ಜೊತೆ, ಅಂದರೆ ಉಳಿದ ಮನೆಯ ಕುಟುಂಬದ ಬೇರೆ ಸದಸ್ಯರ ಜೊತೆ ಸಮಾನದ ಹಕ್ಕು ಸಿಗತ್ತೆ. ಹಾಗೆ ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ತನ್ನ ತಂದೆ ತಾಯಿಯಿಂದ ಬಂದಂತಹ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಸಮಾನ ಹಕ್ಕು ಸಿಗತ್ತೆ. ಹಾಗೆ ಸೆಲ್ಫ್ ಅಕ್ವೈರ್ಡ್ ಅಗ್ರಿಕಲ್ಚರ್ ಲ್ಯಾಂಡ್ ಆಫ್ ಅವರ್ ಹಸ್ಬೆಂಡ್, ಅವಳ ಗಂಡನ ಸೆಲ್ಫ್ ಅಕ್ವೈರ್ಡ್ ಲ್ಯಾಂಡ್ ಇದ್ದರೆ ಅದರಲ್ಲೂ ಕೂಡ ಇನ್ಹೆರಿಟೆನ್ಸ್ ಅವಳಿಗೆ ಸಿಗತ್ತೆ ಅಂತ ಈ ಒಂದು ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ಮಾಡ್ತು, ಹಿಂದೂ ಸಕ್ಸೆಷನ್ ಆ್ಯಕ್ಟ್, ಅದ್ರ ಪ್ರಕಾರ ನಾವು ಕಾಣ್ತೇವೆ. ನೆಕ್ಸ್ಟ್ 20th ಕ್ವಶನ್, Section 25 of the Hindu Marriage Act provides for a custody of the children, B permanent alimony and maintenance, C maintenance pendelite, and D division of matrimonial property. ಸೊ 25 ಪ್ರಕಾರ ಏನಾಗುತ್ತೆ, ಯಾವ ಬಗ್ಗೆ ಇರುವಂಥದ್ದು ಸೆಕ್ಷನ್ 25? ಇದು ಡೈರೆಕ್ಟ್ ಕ್ವಶನ್ನು. ಪರ್ಮನೆಂಟ್ ಅಲಿಮನಿ ಮತ್ತು ಮೇಂಟೆನೆನ್ಸ್ ಅದ್ರ ಬಗ್ಗೆ ಹೇಳ್ತಾರೆ. ಈ ಮೇಂಟೆನೆನ್ಸ್ ಹೇಗೆ ಅವರಿಗೆ ಅಮೌಂಟ್ ಸಿಗಬೇಕು ಹೇಳುವಂಥದ್ದು. ನೆಕ್ಸ್ಟ್ 21st, a Hindu wife had been living with her children and all the children had been brought up by her without any assistance and help from the husband many years. The wife was entitled to separate residence and maintenance under A section 18(2)F Hindu adoption, section 18(2)D, section 18(2)A ಹಾಗೆ section 18(2)G. ಸೊ ಇದು 4 ರೀತಿಯ ಪ್ರಾವಿಷನ್ಸ್ಗಳನ್ನು ನಾವು ಕಾಣ್ತೇವೆ. ಒಂದೇ ಥರ ಆದರೆ ನೋಡಿ ಈ ಕ್ಲಾಸಸ್ಗಳು ಬೇರೆ ಆಗಿವೆ. ಅವಳಿಗೆ ಸಪ್ರೇಟ್ ರೆಸಿಡೆನ್ಸ್ ಮೇಂಟೆನೆನ್ಸ್ ಸಿಗಬೇಕು ಅಂತ ಹೇಳುವಂಥ ಒಂದು ಸೆಕ್ಷನ್ನು ಸಿ, ಸೆಕ್ಷನ್ 18(2)A ಅದರಲ್ಲಿ ನಾವು ಕಾಣ್ತೇವೆ. 22nd question, imposition of compensatory costs in respect of false or vexatious claims or defenses is dealt under A section 33 of CPC, B section 35A of CPC, C section 30 of CPC, and D section 35 of CPC. Compensatory costs ಅಥವಾ false or vexatious claims ಇದು ಯಾವ ಒಂದು ಸೆಕ್ಷನ್ ಅಡಿಯಲ್ಲಿ ಡೀಲ್ ಮಾಡಿದ್ದಾರೆ ಅಂತ. ಸೊ 22 ಪ್ರಕಾರ ಬಿ ಸೆಕ್ಷನ್ 35A ಆಫ್ CPC ಅಲ್ಲಿ ನಾವು ಕಾಣ್ತೇವೆ. ಬೇರೆ ಬೇರೆ ರೀತಿಯ ಕಾಸ್ಟ್ ಇದೆ, 35A 35B ಅಂತ ಇದೆ. ಇಂಟ್ರೆಸ್ಟ್ ಬಗ್ಗೆ ಹೇಳ್ತಾರೆ ಸೆಕ್ಷನ್ 34. ಸೊ ಅದನ್ನೆಲ್ಲ ಕೂಡ ಓದ್ಕೊಳ್ಳಿ ಒಂದ್ಸಲ. ನೆಕ್ಸ್ಟ್ 23rd, which provision under Code of Civil Procedure deals with substituted service of summons upon the defendant. Order 5 Rule 19A, Order 5 Rule 19, Order 5 Rule 20, D Order 5 Rule 21. Substituted service of summons ಅನ್ನು ನಾವು ನೋಡ್ಲಿಕ್ಕೆ ಹೋದರೆ
ಯಾವುದರಲ್ಲಿ ಕಾಣ್ತವೆ, ಅದು ಸಿ ಆರ್ಡರ್ 5 ರೂಲ್ 20. ಅದರಲ್ಲಿ ಸಬ್ಸ್ಟಿಟ್ಯೂಟ್ ಅಂದರೆ ಈಗ ಒಂದು ವೇಳೆ ಪರ್ಸನಲ್ ಸರ್ವಿಸ್ ಮಾಡಲಿಕ್ಕೆ ಆಗದಿದ್ದರೆ ಅದ್ರ ಬದಲು ಬೇರೆ ಮುಖಾಂತರ ಪೇಪರ್ ಪಬ್ಲಿಕೇಶನ್ ಮುಖಾಂತರ ಅಥವಾ ನ್ಯೂಸ್ ಪೇಪರ್ ಅಥವಾ ಕಾನ್ಸ್ಪಿಕ್ಯೂಸ್ ಪ್ಲೇಸಲ್ಲಿ ಅಟ್ಯಾಚ್ ಮಾಡುವಂಥದ್ದು, ಈ ರೀತಿಯೆಲ್ಲ ಬೇರೆ ರೀತಿಯ ಮೋಡ್ ಆಫ್ ಸರ್ವಿಸ್ ಆಫ್ ಸಮನ್ಸನ್ನು ಮಾಡ್ತಾರೆ. ನೆಕ್ಸ್ಟ್ ಒನ್ 24th. The question is whether A owes B rupees 10,000. Which of the following statements are relevant under Evidence Act? A. The facts that A asked C to lend him money. ಹಾಗೆ B. D said to C in A's presence and hearing, I advise you not to trust A for he owes B 10,000 rupees. C. A went away without making any answer. And D. All of the above. So ಇಲ್ಲಿ ಏನಾಯಿತು, ಎ ಬಿಗೆ 1,000 ರೂಪಾಯಿ 10,000 ಕೊಡಬೇಕು ಅಂತ ಬಾಕಿ ಇದೆಯಾ ಇಲ್ವಾ ಅಂತ ಹೇಳುವಂಥದ್ದು ನಮಗೆ ಯಾವ್ದ್ಯಾವುದು ರೆಲೆವೆಂಟ್ ಆಗುತ್ತೆ ಹೇಳುವಂಥದ್ದು. ಸೊ ಇಲ್ಲಿ ನಾವು ಕಾಣುವಾಗೆ ಎಲ್ಲದೂ ವಿಷಯ ರೆಲೆವೆಂಟ್ ಆಗುತ್ತೆ. ಎ ಸಿ ಹತ್ರ ದುಡ್ಡು ಕೊಡು ಅಂತ ಕೇಳುವಂಥದ್ದು ರೆಲೆವೆಂಟ್ ಆಗುತ್ತೆ. ಡಿ ಹೇಳ್ತಾನೆ ಅದಕ್ಕೆ ನಾನು ನಿನ್ನನ್ನು ನಂಬೋದಿಲ್ಲ, ಅವನನ್ನು ನಂಬೋದಿಲ್ಲ, ಅವನಿಗೆ ಮತ್ತೆ 10,000 ಬಾಕಿ ಇದೆ ಅಂತ ಹೇಳ್ತಾನೆ. ಹಾಗೆ ಇನ್ನೊಬ್ಬ ಏನು ಹೇಳಿದೆ ಆ ಎ ಹೇಳುವಂಥವನು ಬಾಕಿ ಇದ್ರೂ ಸಹ ಅದ್ರ ಬಗ್ಗೆ ಕಮೆಂಟ್ ಮಾಡದೆ ಹೋಗ್ತಾನೆ. ಸೊ ಇದೆಲ್ಲ ಕೂಡ ಇಟ್ ಶೋಸ್ ಎ ಸಬ್ಸಿಕ್ವೆಂಟ್ ಕಂಡಕ್ಟ್. ಸೊ ವಿಚ್ ಆರ್ ರೆಲೆವೆಂಟ್? ಡಿ ಆಲ್ ಆಫ್ ದಿ ಅಬವ್ ಇಸ್ ದಿ ಕರೆಕ್ಟ್ ಆನ್ಸರ್. 25th question. So much of the such information, whether it amounts to a confession or not, as relates distinctly to the fact thereby discovered by the police, may be proved under A section 25, B section 26, C section 27 ಮತ್ತು D section 29. ಸೊ ಕೆಲವೊಂದು ಆ್ಯಕ್ಚುಲಿ ಪೊಲೀಸ್ ಆಫೀಸರ್ ಎದುರು ಮಾಡಿರುವಂಥ ಕನ್ಫೆಷನ್ನು ಇಟ್ಸ್ ನಾಟ್ ಅಡ್ಮಿಸಿಬಲ್. ಆದರೆ ಎಷ್ಟು ವಿಷಯ ಅದು ಇಟ್ ಲೀಡ್ಸ್ ಟು ಡಿಸ್ಕವರಿ ಆಫ್ ಫ್ಯಾಕ್ಟ್ಗೆ ಅದು ಯಾವುದಾದ್ರು ಒಂದು ವಿಷಯವನ್ನು ಸಂಗತಿಯನ್ನು ಕಂಡುಹಿಡಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ಆವಾಗ ದ್ಯಾಟ್ ಬಿಕಮ್ಸ್ ಅಡ್ಮಿಸಿಬಲ್. ಅದು ಯಾವ ಸೆಕ್ಷನ್ನು? ಸೆಕ್ಷನ್ 27 ಆಫ್ ದಿ ಎವಿಡೆನ್ಸ್ ಆ್ಯಕ್ಟ್. ನೆಕ್ಸ್ಟ್ 26. When the court has to form an opinion upon a point of foreign law or science or art, or as to identity of handwriting or finger impressions, the opinions upon that point of persons specially skilled in such foreign law, science or art, or in questions as to identity of handwriting or finger impressions are relevant facts. This is under dash of the Evidence Act. So ಏನಾಯ್ತಿದು ಸೆಕ್ಷನ್ 26 ಪ್ರಕಾರ ಯಾವ್ದಾದ್ರು ಕೋರ್ಟ್ ಒಪಿನಿಯನ್ ಫಾರ್ಮ್ ಮಾಡಬೇಕು ಬೇರೆ ಬೇರೆ ಸ್ಕಿಲ್ಸ್ ಸಂಬಂಧಪಟ್ಟ ಹಾಗೆ, ಯಾವುದ್ಯಾವುದು ಫಾರಿನ್ ಲಾ, ಸೈನ್ಸ್, ಆರ್ಟ್, ಅದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಅದು ಯಾವ ಒಂದು ಒಪಿನಿಯನ್, ಕೋರ್ಟ್ನ ಒಪಿನಿಯನ್, ಕೋರ್ಟ್ ಅಲ್ಲ ಈ ಒಂದು ವ್ಯಕ್ತಿಗಳು ನೀಡಿರುವಂಥ ಒಪಿನಿಯನ್ಗೆ ಕೋರ್ಟ್ ಅದು ಅಡ್ಮಿಸಿಬಲ್ ಅಂತ ಹೇಳುವಂಥದ್ದು, ರೆಲೆವೆಂಟ್ ಅಂತ ತಗೊಳ್ಳುವಂಥದ್ದು ಯಾವ ಸೆಕ್ಷನಲ್ಲಿ, ಅದು ಸೆಕ್ಷನ್ 45 ಎಕ್ಸ್ಪರ್ಟ್ ಎವಿಡೆನ್ಸ್ ಅಂತ ಕರೀತಾರೆ. 27. According to Environmental Protection Act, environmental pollutant means. ಎನ್ವೈರ್ಮೆಂಟಲ್ ಪೊಲ್ಯೂಟೆಂಟ್ ಅಂದರೆ ಇಲ್ಲಿ ಕಾಣ್ತಾ ಇರುವಂಥ ಯಾವ್ಯಾವ ವಿಷಯಗಳು ಬರುತ್ತೆ ಅಂತ ಹೇಳಿ. ಸೊ ನೋಡಿ ಇಲ್ಲಿ ಎನಿ ಸಾಲಿಡ್, ಲಿಕ್ವಿಡ್ or gaseous substance present in such concentration as may be or tend to be helpful to environment. Be only gaseous substance present in such concentration as may be or tend to be injurious to environment. See any solid, liquid or gaseous substance present in such concentration as may be or tend to be injurious to environment. Athwa D. Only solid, liquid or gaseous substance present in such concentration as may be or tend to be injurious to environment. Environmental pollution ಅಂದರೆ ನಾವು ಸೆಕ್ಷನ್ 2B ಆಫ್ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ನೋಡಬೇಕಾಗತ್ತೆ. ಸೊ ಅದರ ಪ್ರಕಾರ ಸಿ ಎನಿ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸಿಯಸ್ ಸಬ್ಸ್ಟೆನ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಸಚ್ ಕಾನ್ಸಂಟ್ರೇಷನ್ ಆಸ್ ಮೇ ಬಿ ಆರ್ ಟೆಂಡ್ ಟು ಬಿ ಇಂಜೂರಿಯಸ್ ಟು ಎನ್ವೈರ್ಮೆಂಟ್. ಸಿ ಇಸ್ ದಿ ಕರೆಕ್ಟ್ ಆನ್ಸರ್. 28th question. National Green Tribunal cannot exercise its jurisdiction with reference to. ನ್ಯಾಷನಲ್ NGT ಅಂತ ಏನು ಕರೀತಾರೆ, ಅದು ಕೆಲವೊಂದು ಉಲ್ಲೇಖ ಮಾಡದೆ ಅದು ತನ್ನ ಜುರಿಡಿಕ್ಷನನ್ನು ಇದು ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಸೊ ಯಾವ ಆ್ಯಕ್ಟ್ ಇದೆ ಇಲ್ಲಿ? ಸೊ ಎ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972, ಬಿ ಶೆಡ್ಯೂಲ್ಡ್ ಟ್ರೈಬ್ಸ್ ಆ್ಯಂಡ್ ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲರ್ಸ್ ಆ್ಯಕ್ಟ್ ಇದೆ, ಅದಕ್ಕೂ ರೆಫರ್ ಮಾಡಬೇಕು. ಸಿ ಪಬ್ಲಿಕ್ ಲಯಬಿಲಿಟಿ ಇನ್ಶೂರೆನ್ಸ್ ಆ್ಯಕ್ಟ್ ಇದೆ. ಹಾಗೆ ಡಿ ಬೋತ್ ಎ ಆ್ಯಂಡ್ ಬಿ. ಸೊ ಇದ್ರ ಪ್ರಕಾರ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಈ ಎರಡು ವಿಷಯಗಳ ಬಗ್ಗೆ ಜುರಿಡಿಕ್ಷನ್ ಎನ್ಫೋರ್ಸ್ ಮಾಡಲಿಕ್ಕೆ ಪವರ್ ಇಲ್ಲ. ಸೊ ಬೋತ್ ಎ ಆ್ಯಂಡ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. 29th question. An attempt to acquire sensitive information such as usernames, passwords and credit card details and sometimes indirectly money by masquerading as a trustworthy entity is an electronic communication is known as
A. Farming, B. Smishing, C. Fishing and D. Diddling. ಇಂಪಾರ್ಟೆಂಟ್ ಸೆನ್ಸಿಟಿವ್ ಇನ್ಫಾರ್ಮೇಷನ್, ಯೂಸರ್ ನೇಮ್, ಪಾಸ್ವರ್ಡ್, ಕ್ರೆಡಿಟ್ ಕಾರ್ಡ್ ಮುಖಾಂತರ ಒಂದು ಟ್ರಸ್ಟ್ವರ್ಟಿ ಎಂಟಿಟಿ ಮುಖಾಂತರ ಪಡ್ಕೊಳ್ಬೇಕು ಹೇಳುವಂತಹ ಒಂದು ಆ ರೀತಿಯ ಸೈಬರ್ ಕ್ರೈಮ್ಗೆ ಏನಂತ ಹೇಳ್ತಾರೆ ಅಂತ, ಅದಕ್ಕೆ ಸಿ ಫಿಶಿಂಗ್ ಅಂತ ಹೇಳ್ತಾರೆ. ಫಿಶಿಂಗ್ ಸೈಬರ್ ಕ್ರೈಮ್ ಇದು. 30th, the plea bargaining is applicable only in respect of those offences for which punishment of imprisonment is up to a period of A. 7 years, B. 10 years, C. 11 years and D. 14 years. 7 ವರ್ಷ ತನಕ ಪನಿಷ್ಮೆಂಟ್ ಇರೋರಿಗೆ ಮಾತ್ರ ಪ್ಲೀ ಬಾರ್ಗೇನಿಂಗ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಪನಿಷ್ಮೆಂಟ್ ಇರೋರು ಪ್ಲೀ ಬಾರ್ಗೇನಿಂಗ್ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. 31st ಕ್ವಶನ್, ಇದು ಕ್ವಶನ್ ಓದಿ. The court intends to take cognizance of an offence. ಕೋರ್ಟ್ ಕಾಗ್ನಿಸೆನ್ಸ್ ತಗೊಳ್ಳುವಾಗ ಪೊಲೀಸ್ ಆಫೀಸರ್ಗೆ ಇನ್ವೆಸ್ಟಿಗೇಟಿಂಗ್ ಪವರ್ ಇದೆಯಾ ಇಲ್ವಾ, ಅದು ಡಿಸ್ಕ್ಲೋಸಸ್ ಕಾಗ್ನಿಸಬಲ್ ಆಫೆನ್ಸ್ ಇಲ್ವಾ ಅಂತ ನೋಡಬೇಕಾಗಿಲ್ಲ. So in other words, statutory power of police to investigate under code is not in any way controlled or circumscribed by section 195 CRPC ಅಂತ ಹೇಳಿ ಯಾವ ಕೇಸಲ್ಲಿ ಹೇಳಿದರು? ನಳಿನಿ ವರ್ಸಸ್ ಸ್ಟೇಟ್ ಆಫ್ ತಮಿಳುನಾಡು, ಬಿ ರಾಜ್ ಸಿಂಗ್ ವರ್ಸಸ್ ಸ್ಟೇಟ್, ಸಿ ಶಂಶೇರ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಆ್ಯಂಡ್ ಡಿ ಸ್ಟೇಟ್ ಆಫ್ ಹಿಮಾಚಲ್ ಪ್ರದೇಶ್ ವರ್ಸಸ್ ತಾರಾ ದತ್ತಾ. ಇಲ್ಲಿ ಯಾವುದ್ರಲ್ಲಿ ಹೇಳಿದರು? ಬಿ ರಾಜ್ ಸಿಂಗ್ ವರ್ಸಸ್ ಸ್ಟೇಟಲ್ಲಿ ಹೇಳಿದರು. Next, 32nd question. Indemnity contract is defined under A. Section 124 of Indian Contract Act, B. Section 67 of Indian Contract Act, C. Section 127 of the Indian Contract Act, D. Section 128 of the Indian Contract Act. Indemnity contract ಹೇಳುವಂಥದ್ದು ಯಾವ ಕಾಂಟ್ರಾಕ್ಟ್ ಅಲ್ಲಿ ಡಿಫೈನ್ ಮಾಡಿದ್ದಾರೆ? ಸೊ ಎಲ್ಲಿ ಅದು? ಸೆಕ್ಷನ್ 124 ಅಲ್ಲಿ ಹೇಳ್ತಾರೆ ಇಂಡೆಮ್ನಿಟಿ ಕಾಂಟ್ರಾಕ್ಟ್ ಅಂದರೆ ಏನಂತ. ನೆಕ್ಸ್ಟ್ 33rd ಕ್ವಶನ್. ಪೀಕ್ ವರ್ಸಸ್ ಗುರ್ನೆ ಈಸ್ ಅ ಫೇಮಸ್ ಕೇಸ್ ರಿಲೇಟೆಡ್ ಟು. ಇದು ಯಾವ ಕೇಸಿಗೆ, ಯಾವ ವಿಷಯಕ್ಕೆ ಸಂಬಂಧಪಟ್ಟ, ಯಾವ ಪ್ರಿನ್ಸಿಪಲ್ಗೆ ಸಂಬಂಧಪಟ್ಟ ಕೇಸ್ ಅಂತ? ಕೋರ್ಷನ್, ಫ್ರಾಡ್, ಮಿಸ್ಟೇಕ್ ಆಫ್ ಫ್ಯಾಕ್ಟ್ ಆ್ಯಂಡ್ ಮಿಸ್ಟೇಕ್ ಆಫ್ ಲಾ. ಪೀಕ್ ವರ್ಸಸ್ ಗುರ್ಮೆ ಹೇಳುವಂಥದ್ದು ಫ್ರಾಡ್ಗೆ ಸಂಬಂಧಪಟ್ಟ ಕೇಸ್. ಇಟ್ಸ್ ಅ ವೆರಿ ಫೇಮಸ್ ಕೇಸ್ ರಿಲೇಟಿಂಗ್ ಟು ಫ್ರಾಡ್. ನೆಕ್ಸ್ಟ್ 34th ಕ್ವಶನ್. ವಿಚ್ ಪ್ರಾವಿಷನ್ ಅಂಡರ್ CRPC 1973 deals with the procedure to be adopted by the magistrate to record confessions and statements? A. Section 162, B. Section 164, C. Section 163A and D. Section 165. ಸೊ ಇಲ್ಲಿ ಯಾವುದು? ಸೆಕ್ಷನ್ 164 ಯಾವುದ್ರ ಬಗ್ಗೆ ಹೇಳುತ್ತೆ? ಇಟ್ ಈಸ್ ಈ ಒಂದು ಸ್ಟೇಟ್ಮೆಂಟ್ ತಗೊಳ್ಳುವಂಥದ್ದು, ರೆಕಾರ್ಡಿಂಗ್ ಆಫ್ ಕನ್ಫೆಷನ್ ಆ್ಯಂಡ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಇರುವಂಥದ್ದು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ನು. ಕಂಪ್ಲೀಟ್ ಆಗಿ ಸೆಕ್ಷನ್ನ ಓದಿಟ್ಕೊಂಡು, ಯಾಕೆಂದರೆ ಯಾವುದಾದ್ರೂ ವಿಷಯನ ತೊಗೊಳ್ಬೋದು. ರೆಕಾರ್ಡಿಂಗ್ ಆಫ್ ಕನ್ಫೆಷನ್ ಬೇರೆ, ರೆಕಾರ್ಡಿಂಗ್ ಆಫ್ ಸ್ಟೇಟ್ಮೆಂಟ್ಸ್ ಬೇರೆ ಆಗಿರುತ್ತೆ. 35th ಕ್ವಶನ್. Attachment of property of person absconding can be done under section dash of CRPC 83, 82, 85, 86. ಯಾವ ವ್ಯಕ್ತಿಯೊಬ್ಬ ತಲೆಮರೆಸ್ಕೊಂಡಿರ್ತಾನೆ ಅವನ ಪ್ರಾಪರ್ಟಿಯನ್ನು ಅಟ್ಯಾಚ್ಮೆಂಟ್ ಮಾಡ್ಬೋದು. ಅದು ಯಾವ ಸೆಕ್ಷನಲ್ಲಿ ಹೇಳಿದ್ದಾರೆ? ಅದು ಸೆಕ್ಷನ್ 83 ಅಲ್ಲಿ ಹೇಳಿದ್ದಾರೆ. CRPC ಸೆಕ್ಷನ್ 83. 36. Magistrate may dispense with personal attendance of accused under section dash of CRPC. A. 201, B. 204, C. 205 ಮತ್ತು D. 200. ಸೊ ಇಲ್ಲಿ ಯಾವುದಾಯಿತು? ಒಬ್ಬ ಅಕ್ಯೂಸ್ಡ್ ಪರ್ಸನಲ್ ಆಗಿ ಹಾಜರಾಗಬೇಕು ಇಲ್ಲ ಹೇಳುವಂಥ ಒಂದು ಆ ಕಂಡೀಷನನ್ನು ಮ್ಯಾಜಿಸ್ಟ್ರೇಟ್ ಡಿಸ್ಪೆನ್ಸ್ ಮಾಡ್ಬೋದು, ಬಿಡ್ಬೋದು. ಅದು ಯಾವ ಸೆಕ್ಷನಲ್ಲಿ ಹೇಳಿದ್ದಾರೆ? ಸೆಕ್ಷನ್ 205 ಅಲ್ಲಿ ನಾವು ಕಾಣ್ತೇವೆ. The Supreme Court invoked the principle of transformative constitutionalism in the case of. ಟ್ರಾನ್ಸ್ಫಾರ್ಮೇಟಿವ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳುವಂಥ ಒಂದು ಪ್ರಿನ್ಸಿಪಲನ್ನು ಯಾವ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಎವಾಲ್ವ್ ಮಾಡ್ತು ಅಂತ? ಸೊ ಎ. ನವತೇಜ್ ಸಿಂಗ್ ಜೋಹರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಬಿ. ಸುರೇಶ್ ಕುಮಾರ್ ಕೌಶಲ್ ವರ್ಸಸ್ ನಾಸ್ ಫೌಂಡೇಶನ್, ಮತ್ತು ಸಿ. ನಾಸ್ ಫೌಂಡೇಶನ್ ವರ್ಸಸ್ ಗೌರ್ಮೆಂಟ್ ಆಫ್ NCT ಆಫ್ ಡೆಲ್ಲಿ, ಡಿ. ಅರುಣಾ ರಾಯ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಇದು ಏನಂದರೆ ಒಂದು ಸೊಸೈಟಿನ ಟ್ರಾನ್ಸ್ಫರ್ ಮಾಡಬೇಕು ಆ ಒಂದು ವ್ಯಾಲ್ಯೂಸನ್ನು ಇಟ್ಕೊಂಡು ಅಂತ ಹೇಳುವಂಥ ಒಂದು ಕೇಸ್ ಇದು. ಸೊ ಇದರದ್ದು ಆನ್ಸರು ಎ. ನವತೇಜ್ ಸಿಂಗ್ ಜೋಹಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಹೇಳಿದರು. 38th. The provisions of Indian Penal Code apply also to any offence committed by A. any citizen of India in any place without and beyond India. ಸೊ ಇಂಡಿಯನ್ ಪಿನಲ್ ಕೋಡ್ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ, ಯಾವ ವ್ಯಕ್ತಿಗಳ ಮೇಲೆ ಅಪ್ಲೈ ಆಗುತ್ತೆ ಅಂತ. ಸೊ 38th ಕ್ವಶನ್. ಫಸ್ಟ್ ಆಪ್ಷನ್ ಆಯಿತು ಎನಿ ಪರ್ಸನ್ ಆನ್ ಶಿಪ್ ಆರ್ ಏರ್ಕ್ರಾಫ್ಟ್ ರಿಜಿಸ್ಟರ್ಡ್ ಇನ್ ಇಂಡಿಯಾ ವೆರ್ ಎವರ್ ಇಟ್ ಮೇ ಬಿ. ಸಿ ಎನಿ ಪರ್ಸನ್ ಇನ್ ಪ್ಲೇಸ್ ವಿತೌಟ್ ಆ್ಯಂಡ್ ಬಿಯಾಂಡ್ ಇಂಡಿಯಾ ಕಮಿಟಿಂಗ್ offence targeting a computer resource located in India, and D. all of the above.
So D is the correct answer. Next, section 105H of CRPC deals. A forfeiture of property in certain cases, B notice of forfeiture of property, C management of properties seized or forfeited, and D identifying lawfully acquired property. ಸೆಕ್ಷನ್ 105H ಯಾವುದ್ರ ಬಗ್ಗೆ ಹೇಳುತ್ತೆ ಅಂತ, ಅದು ಎ ಫಾರ್ಫಿಚರ್ ಆಫ್ ಪ್ರಾಪರ್ಟಿ ಇನ್ ಸರ್ಟನ್ ಕೇಸಸ್, ಇದ್ರ ಬಗ್ಗೆ ಹೇಳುವಂಥ ಒಂದು ಸೆಕ್ಷನ್ ಇದು. 40th question. Bar to taking cognizance after lapse of the period of limitation is dealt under A. Section 178 of CRPC, B. Section 469 of CRPC, C. Section 478 of CRPC, and D. Section 168 of CRPC. Period of limitation ಲ್ಯಾಪ್ಸ್ ಆದ ನಂತರ ಕಾಗ್ನಿಸೆನ್ಸ್ ತಗೊಳ್ಳಿಕ್ಕೆ ಇಲ್ಲ ಅಂತ ಹೇಳುವಂಥ ಒಂದು ಸೆಕ್ಷನ್ ಯಾವುದು? 178, 469, 478 ಹಾಗೆ 168 ಅಲ್ಲಿ. ಇದು ಸೆಕ್ಷನ್ 468 ಅಲ್ಲಿ ಹೇಳ್ತಾರೆ. 486 ಅಲ್ಲ 468, 168 ಅಲ್ಲ 468 ಅಂತ ಆಗಬೇಕಿತ್ತು, ಇದು 168 ಅಂತ ಆಗಿದೆ. 468 CRPC ಅಲ್ಲಿ ಹೇಳ್ತಾರೆ. 41. Decree holder means any person in whose favor a decree has been passed or an order capable of execution has been made. B. Any person in whose favor a decree has been passed or an order incapable of execution has been made. C. Any citizen in whose favor a decree has been passed or an order incapable of execution has been made. D. Any corporation in whose favor a decree has been passed or an order capable of execution has been made. So ಏನಾಯ್ತಿದು? ಅದು ಡಿ, ಸಾರಿ ಎ, ಇದು ಡಿಕ್ರಿ ಸಂಬಂಧಪಟ್ಟದಾದರೆ ಎ ಆಗುತ್ತೆ. ಎನಿ ಪರ್ಸನ್ ಇನ್ ಹೂಸ್ ಫೇವರ್ ಡಿಕ್ರಿ ಹ್ಯಾಸ್ ಬಿನ್ ಪಾಸ್ಡ್, ಹಾಗೆ ಆರ್ಡರ್ ಕೇಪಬಲ್ ಆಫ್ ಎಕ್ಸಿಕ್ಯೂಷನ್ ಹ್ಯಾಸ್ ಬಿನ್ ಮೇಡ್. ಸಿ ಪಿ ಸಿ ಬರುವಂಥದ್ದು ಡೆಫಿನೇಷನ್ ಕ್ಲಾಸಲ್ಲಿ ಸೆಕ್ಷನ್ 2 ಅಲ್ಲಿ ಬರುವಂಥದ್ದು. 2-3 ಡಿಕ್ರಿ ಹೋಲ್ಡರ್, ಡಿಕ್ರಿ 2-2, ಡಿಕ್ರಿ ಹೋಲ್ಡರ್ 2-3. 42. ಅಂಡರ್ ದಿ ಪೇಟೆಂಟ್ ಆ್ಯಕ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನಾಟ್ ಪೇಟೆಂಟೇಬಲ್? ಯಾವುದನ್ನು ಪೇಟೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ? A method of agriculture or horticulture, presentation of information, C. Topography of integrated circuits, D. All of the above. D. All of the above. Under the Patent Act, ಇದು ಯಾವುದು ಕೂಡ ಪೇಟೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ಫಾರ್ಮೇಷನ್ ಪ್ರೆಸೆಂಟ್ ಮಾಡೋದು, ಟೋಪೋಗ್ರಫಿ ಆಫ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸು, ಹಾಗೆ ಅಗ್ರಿಕಲ್ಚರ್ನ ಒಂದು ಮೆಥಡ್ ಕೂಡ ಪೇಟೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. 43rd. World Intellectual Property Organization has replaced pre-existing. ಸೊ ಮೊದಲು ಯಾವುದೋ ಒಂದು ಆರ್ಗನೈಸೇಷನ್ ಇತ್ತು, ಅದನ್ನು ವೈಪೋ ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಸೇಷನ್ ರಿಪ್ಲೇಸ್ ಮಾಡಿದೆ. ಯಾವುದದು? ಎ ಗ್ಯಾಟ್, ಸಿ ಬಿ ಬಿರ್ಪಿ, ಸಿ ಟಿ ಆರ್ ಪಿ ಎಮ್ ಆ್ಯಂಡ್ ಡಿ ಪಿ ಸಿ ಟಿ. ಸೊ ಇದು ಯಾವುದು? ಬಿರ್ಪಿ ಅಂತ ಹೇಳ್ತಾರೆ. ಸೊ ಅದು ಯುನೈಟೆಡ್ ಇಂಟರ್ನ್ಯಾಷನಲ್, ಏನು ಹೇಳ್ತಾರೆ ಅದಕ್ಕೆ? ಯುನೈಟೆಡ್ ಇಂಟರ್ನ್ಯಾಷನಲ್ ಬ್ಯೂರೋ of protection of IP, of protection of IP. So idanna now what has replaced? WIPO, World Intellectual Property Organization has been replaced. 44th. Anuradha Bhasin versus Union of India on 10th January 2020 relates to a challenge under Article 32 of the Constitution seeking issuance of an appropriate writ. ಇದು ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಅನುರಾಧಾ ಭಾಸಿನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಹೇಳುವಂಥ ಒಂದು ಕೇಸ್ ಇದೆ ಅಂತ. ಸೊ ಅದು ನೋಡ್ಲಿಕ್ಕೆ ಹೋದರೆ ನೋಡಿ ಆಪ್ಷನ್ಸ್: ಫಾರ್ ಸೆಟ್ಟಿಂಗ್ ಅಸೈಡ್ ಆರ್ಡರ್ಸ್ ಆಫ್ ದಿ ಗವರ್ಮೆಂಟ್ ಬೈ ವಿಚ್ ಆಲ್ ಮೋಡ್ಸ್ ಆಫ್ ಕಮ್ಯುನಿಕೇಷನ್ ಇನ್ಕ್ಲೂಡಿಂಗ್ ಇಂಟರ್ನೆಟ್ ಹ್ಯಾವ್ ಬಿನ್ ಶಟ್ ಡೌನ್ ಇನ್ JK, ಫಾರ್ ಸೆಟ್ಟಿಂಗ್ ಅಸೈಡ್ ಆರ್ಡರ್ಸ್ ಆಫ್ ದಿ ಗವರ್ಮೆಂಟ್ ಬೈ ವಿಚ್ ಪ್ರೈವೇಟ್ ಪ್ರಾಪರ್ಟಿ ವಾಸ್ ಸಾಟ್ ಟು ಬಿ ಅಕ್ವೈರ್ಡ್ ಇನ್ J&K, ಫಾರ್ ಸೆಟ್ಟಿಂಗ್ ಅಸೈಡ್ ಆರ್ಡರ್ಸ್ ಆಫ್ ದಿ ಗವರ್ಮೆಂಟ್ ಬೈ ವಿಚ್ J&K ವಾಸ್ ಕಾನ್ಸ್ಟಿಟ್ಯೂಟೆಡ್ ಆಸ್ ಅ ಯೂನಿಯನ್ ಟೆರಿಟರಿ, ಫಾರ್ ಸೆಟ್ಟಿಂಗ್ ಅಸೈಡ್ ಆರ್ಡರ್ಸ್ ಆಫ್ ದಿ ಗವರ್ಮೆಂಟ್ ಬೈ ವಿಚ್ ಲಡಾಖ್ ವಾಸ್ ಸೆಪರೇಟೆಡ್. ಯಾವಾಗ ಇಂಟರ್ನೆಟನ್ನು ಶಟ್ ಡೌನ್ ಮಾಡಿದ್ರು, ಆ ಒಂದು ಗೌರ್ಮೆಂಟ್ನ ಆರ್ಡರನ್ನು ಎಲ್ಲ ಅದನ್ನು ಸೆಟ್ ಅಸೈಡ್ ಮಾಡಿ ಆ ಆರ್ಡರನ್ನು ಅಂತ ಕೇಳಲಿಕ್ಕೆ ಆ ಒಂದು ಇಶ್ಯೂವನ್ನು ಹಾಕಿದ್ರು. ಯಾವ ಕೇಸಲ್ಲಿ? ಅನುರಾಧಾ ಭಾಸಿನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ನೆಕ್ಸ್ಟ್ 45th. Section 66A of the Information Technology Act was struck down under Article 19(1)A
read with Article 19(2) in case of A. Justice case Putswamy versus Union of India, B. Kharak Singh versus State of UP, C. Govinda versus State of MP, and D. Shreya Singhal versus Union of India. ಸೊ ಇದರಲ್ಲಿ ಸೆಕ್ಷನ್ 66A ಶ್ರೇಯಾ ಸಿಂಘಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಅದನ್ನು ಸ್ಟ್ರಕ್ ಡೌನ್ ಮಾಡಿದರು. ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಮೆಂಟ್ಸ್ ಹಾಕ್ತಾರಲ್ಲ, ಅದು ಒಫೆನ್ಸ್ ಅಂತ ಆಗಿತ್ತು ಇಫ್ ಇಟ್ ವಾಸ್, ಅದು ಸರಿಯಾಗಿ ಡಿಫೈನ್ ಮಾಡಿಲ್ಲ ಅಂತ ಹೇಳೋ ಕಾರಣಕ್ಕೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಥಾಟ್ ಆ್ಯಂಡ್ ಎಕ್ಸ್ಪ್ರೆಷನ್, ಅದಕ್ಕೋಸ್ಕರ ಈ ಸೆಕ್ಷನ್ 66A ಪ್ರಕಾರ ಅದನ್ನು ಸ್ಟ್ರಕ್ ಡೌನ್ ಮಾಡಿ 19(1)A 19(1)(2) ಅದು ಅಪ್ಹೋಲ್ಡ್ ಮಾಡಿದರು. ನೆಕ್ಸ್ಟ್ 46 ಕ್ವಶನ್. ಆರ್ಟಿಕಲ್ 145(3) ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಟೇಟ್ಸ್ ದಟ್ the minimum number of judges who are to sit for the purpose of deciding any case involving a substantial question of law as to the interpretation of this constitution or for the purpose of hearing any reference under Article 143 shall be. ಯಾವುದಾದ್ರೂ ಸಬ್ಸ್ಟಾನ್ಷಿಯಲ್ ಕ್ವಶನ್ ಆಫ್ ಲಾ, ಕಾನ್ಸ್ಟಿಟ್ಯೂಷನ್ ಇಂಟರ್ಪ್ರಿಟ್ ಮಾಡಲಿಕ್ಕೆ ಒಂದು ಇಂಪಾರ್ಟೆಂಟ್ ಸಬ್ಸ್ಟಾನ್ಷಿಯಲ್ ಕ್ವಶನ್ ಆಫ್ ಲಾ ಇದೆ. ಸೊ ಅದನ್ನು ಎಷ್ಟು ಜನ ವ್ಯಕ್ತಿಗಳು, ಯಾವ ಆರ್ಟಿಕಲ್ ಹೇಳುತ್ತೆ ಅಂತ ಹೇಳಿ ಕೇಳಿದ್ರೆ A2 B ಸೆಕ್ಷನ್ ಆರ್ಟಿಕಲ್ 143 ಹೇಳುತ್ತೆ ಎಷ್ಟು ಜನ ವ್ಯಕ್ತಿಗಳಿರ್ಬೋದು, ಜಡ್ಜಸ್ ಇರ್ಬೋದು ಅಂತ. A2 B3 C5 ಮತ್ತು D9. ಸೊ ಇದರಲ್ಲಿ C5 is the correct answer. 47. The utility of public interest litigation. A. Liberalized locus standi. B. The proceedings are non-adversarial. C. Procedural requirements are liberalized. And D. All of the above. Public interest litigation ಒಂದು ಉಪಯೋಗ ಏನು, ಉಪಯುಕ್ತತೆ ಏನು ಅಂತ ಕೇಳಿದರೆ ಅಲ್ಲಿ ಇದೆಲ್ಲದು ಕೂಡ ಒಂದು ನೀವು ಲೋಕಸ್ ಸ್ಟ್ಯಾಂಡಿ ಬಗ್ಗೆ ತುಂಬ ಸ್ಟ್ರಿಕ್ಟ್ ರೂಲ್ ಇಲ್ಲ. ಹೂ ಆರ್ ಯು ಬಿಫೋರ್ ದಿ ಕೋರ್ಟ್ ಅಂತ ಕೇಳುವಂಥ ಆ ಒಂದು ಅಪ್ರೋಚ್ ಕಮ್ಮಿ ಆಗಿದೆ. ಹಾಗೆ ನಾನ್ ಅಡ್ವರ್ಸರಿಯಲ್ ಇದೆ, ಹಾಗೆ ಲಿಬರಲೈಸ್ಡ್ ಕೂಡ, ಪ್ರೊಸೀಜರ್ ರಿಕ್ವೈರ್ಮೆಂಟ್ಸ್ ಕೂಡ ಕೆಲವೊಂದು ಲಿಬರಲೈಸ್ ಮಾಡಿದ್ದಾರೆ. ಸೊ ಆಲ್ ಆಫ್ ದೀಸ್ ಆರ್ ಕರೆಕ್ಟ್. 48th ಇದು ಓದಿ. ಸೊ ಯಾರು ಪೊಲಿಟಿಕಲ್ ಸೈನ್ಸಲ್ಲಿ ಬಹಳ ಒಂದು ಓದ್ಕೊಂಡು ತಿಳ್ಕೊಂಡಿದ್ರು ಅವರು ಬಿಹಾರಲ್ಲಿ ಒಂದು ಆರ್ಡಿನೆನ್ಸಸ್ಗಳನ್ನು ರೀಪ್ರೊಮಲ್ಗೇಟ್ ಮಾಡುವಂಥ ಲೆಜಿಸ್ಲೇಚರ್ನ ಅಪ್ರೂವಲ್ ಇಲ್ಲದೆ ಅದನ್ನು ರೀಪ್ರೊಮಲ್ಗೇಟ್ ಮಾಡ್ತಿದ್ರು. ಸೊ ಅದು ಆ ಒಂದು ಚಾಲೆಂಜ್ ಮಾಡಿದರು. ಸೊ ದ ಕೋರ್ಟ್ ಹೆಲ್ಡ್ ದಟ್ ಪೆಟಿಷನರ್ ಆಸ್ ಅ ಮೆಂಬರ್ ಆಫ್ ಪಬ್ಲಿಕ್ ಹ್ಯಾಸ್ ಸಫಿಷಿಯಂಟ್ ಇಂಟ್ರೆಸ್ಟ್ ಟು ಮೇಂಟೈನ್ ಅಂಡರ್ ಆರ್ಟಿಕಲ್ 32. ದಿಸ್ ರಿಲೇಟ್ಸ್ ಟು ವಿಚ್ ಕೇಸ್? A. ಪರಮಾನಂದ ಕಟಾರ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. B. D.C. ವಾಧ್ವ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್. C. Neerja Chaudhary versus State of Madhya Pradesh, and D. Chameli Singh versus State of UP. B. D.C. Vadhwa versus State of Bihar ಇಲ್ಲಿ ನಾವು ಕಾಣ್ತೇವೆ. ನೆಕ್ಸ್ಟ್ ವೇರ್ ಲೀಗಲ್ ರಾಂಗ್, ಬಹಳಷ್ಟು ಉದ್ದ ಕ್ವಶನ್ ಇದೆ ನೋಡಿ. ಇದು ಓದ್ಕೊಳ್ಳಿ. ಇದು ಜಸ್ಟಿಸ್ ಭಗವತಿ ಹೇಳಿರುವಂಥ ಒಂದು ಕೇಸ್, ಇದು ಒಂದು ಸ್ಟೇಟ್ಮೆಂಟ್. ಯಾವ ಕೇಸಲ್ಲಿ ಹೇಳಿದ್ದು ಅಂತ ಕೇಳ್ತಿದ್ದಾರೆ. ಯಾವ್ದಾದ್ರು ಒಂದು ಲೀಗಲ್ ರಾಂಗ್, ಲೀಗಲ್ ಇಂಜುರಿ ಆಗಿದೆ, ಸರಿಯಾದ ಅಥಾರಿಟಿ ಆಫ್ ಲಾ ಇಲ್ಲದೆ, ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಹೇಳುವಂಥ ಒಂದು, ಹೇಗೆ ಬ್ರೀಚ್ ಆಫ್ ಆರ್ಟಿಕಲ್ 2226 ಬೇರೆ ಫಂಡಮೆಂಟಲ್ ರೈಟ್ಸ್ ಆಗುತ್ತೆ ಅದನ್ನು ಹೇಗೆ ಡಿಟರ್ಮಿನ್ ಮಾಡಬೇಕು ಹೇಳುವಂಥ ಒಂದು ಸ್ಟೇಟ್ಮೆಂಟನ್ನು ಜಸ್ಟಿಸ್ ಭಗವತಿ ನೀಡಿದರು. ಅದು ಯಾವ ಕೇಸಲ್ಲಿ ಹೇಳಿದ್ದಾರೆ? People's Union for Democratic Rights versus Union of India. B. Ashok Kumar Pandey versus State of West Bengal. C. S.P. Gupta versus Union of India. ಮತ್ತು D. Janata Dal versus H.S. Chaudhary. ಸೊ ಯಾವುದಿದು? C. S.P. Gupta versus Union of Indiaದಲ್ಲಿ ಹೇಳಿದರು. ಜಸ್ಟಿಸ್ ಭಗವತಿ ಈ ಸ್ಟೇಟ್ಮೆಂಟ್ ಮಾಡಿದರು. GST ಪ್ರಕಾರ the definition of money under GST law does not include a letter of credit, B. currency held for numismatic value, C. pay order, and D. traveler check. ನಾವು ಕಾರಣ ಹಾಗೆ ಬಿ ಕರೆನ್ಸಿ ಹೆಲ್ಡ್ ಫಾರ್ ನ್ಯೂಮಿಸ್ಮ್ಯಾಟಿಕ್ ವ್ಯಾಲ್ಯೂ, ಆ ಕಾರಣಕ್ಕೋಸ್ಕರ ಇರುವಂಥ ಒಂದು ಏನು ಕರೆನ್ಸಿ ಇರುತ್ತೆ ಅದನ್ನು ಮನಿ ಅಂತ ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಿದರು. ನೆಕ್ಸ್ಟ್ 50 ಕ್ವಶನ್ ಆಯಿತು. ನೆಕ್ಸ್ಟ್ 50 ಕ್ವಶನ್ಸ್ ಬೇಗ ನೋಡೋಣ. ಆರ್ಟಿಕಲ್ 279A GST ಕೌನ್ಸಿಲ್ ಇಸ್ ಕಾನ್ಸ್ಟಿಟ್ಯೂಟೆಡ್ ಬೈ. GST ಕೌನ್ಸಿಲ್ ಅಂತ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ಕಾನ್ಸ್ಟಿಟ್ಯೂಷನಲ್ಲೇ. ಯಾರು ಆದರೆ ಕಾನ್ಸ್ಟಿಟ್ಯೂಟ್ ಮಾಡೋದು? Prime Minister and his Council of Ministers, B. respective governors of the state, C. President, and D. collective body of union and states. ಅದರಲ್ಲಿ ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡೋದು, ಕಾನ್ಸ್ಟಿಟ್ಯೂಟ್ ಮಾಡೋದು. ನೆಕ್ಸ್ಟ್ ದ ಡೆಫಿನೇಷನ್ ಆಫ್ ಕಾಂಟ್ರಾಕ್ಟ್ ಇಸ್ ಡಿಫೈನ್ಡ್ ಅಂಡರ್ A. Section 2A of the Indian Contract Act, B. Section 2H of the Indian Contract Act, C. Section 2D of Indian Contract Act, and D. Section 2G of Indian Contract Act. ಸೊ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ನ ಪ್ರಕಾರ
ಕಾಂಟ್ರಾಕ್ಟ್ ಅಂತ ಡಿಫೈನ್ ಮಾಡಿರೋಂಥ ಸೆಕ್ಷನ್ ಯಾವುದು? ಸೆಕ್ಷನ್ 2H, ಅನ್ ಅಗ್ರಿಮೆಂಟ್ ಎನ್ಫೋರ್ಸಿಬಲ್ ಬೈ ಲಾ ಅಂತ ಹೇಳ್ತಾರೆ. ಸೊ ಅದು ನಿಮಗೆ ಬಾಹಟ್ ಗೊತ್ತಿರಬೇಕು. ಎಂಟೈರ್ ಯಾವ್ಯಾವ ಡೆಫಿನೇಷನ್ಸ್ಗಳಿವೆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ, ಅದು ಬಹಳ ಸುಲಭವಾಗಿದೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. 53rd question. Voluntarily throwing or attempting to throw acid is an offence punishable under A. Section 326B, Section 120B, C. Section 509 and D. Section 295B. ಸೊ ಯಾರು ಬೇಕಂತ ಆ್ಯಸಿಡನ್ನು ಥ್ರೋ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ, ವಾಲಂಟರಿಲಿ ಥ್ರೋಯಿಂಗ್, ಅದು ಪನಿಷಬಲ್ ಒಫೆನ್ಸು. ಆ್ಯಸಿಡ್ ಥ್ರೋಯಿಂಗ್ ಅದು ಯಾವ ಸೆಕ್ಷನಲ್ಲಿ? ಸೆಕ್ಷನ್ 326B ಅಂತ ಇದೆ. ಮಿನಿಮಮ್ 5 years ಪನಿಷ್ಮೆಂಟು, ಮ್ಯಾಕ್ಸಿಮಮ್ 7 years ಪನಿಷ್ಮೆಂಟು ಅಲಾಂಗ್ ವಿತ್ ಫೈನ್. 54. Is at work with a hatchet. The head flies off and kills a man who is standing by. Here, if there was no want of proper caution on the part of A, his act is A, an offence of murder, B, an offence of culpable homicide, C, not an offence, and D, an offence of causing grievous hurt. ಸೊ ಇಲ್ಲಿ ಇದು ಒಂದು ಸೆಕ್ಷನ್ 80 ಅಲ್ಲಿ ಇಲ್ಲಸ್ಟ್ರೇಷನ್ ಬರುವಂಥದ್ದು. ಆಕ್ಸಿಡೆಂಟ್, ಲಾಫುಲ್ ಆ್ಯಕ್ಟ್ ಮಾಡುವಾಗ, ಆಕ್ಸಿಡೆಂಟ್ ಕಾಸ್ ಬೈ ಆಕ್ಸಿಡೆಂಟ್ ಇನ್ ಡೂಯಿಂಗ್ ಅ ಲಾಫುಲ್ ಆ್ಯಕ್ಟ್, ಸೆಕ್ಷನ್ 80 ಇಟ್ಸ್ ನಾಟ್ ಆನ್ ಒಫೆನ್ಸ್ ಅಂತ ನಾವು ಕಾಣ್ಬೋದು. ನೆಕ್ಸ್ಟ್ 55th ಕ್ವಶನ್. ಸೊ ಇದು ಓದ್ಕೊಳ್ಳಿ ಏನಂತ. ಸೊ ನಾವು ಕಾಣೋ ಹಾಗೆ ಎ ಹೇಳುವಂಥವನು ಝೆಡ್ಗೆ ಒಂದು ಹಾನಿ ಮಾಡಬೇಕು ಅನ್ನೋಂಥ ಕಾರಣಕ್ಕೆ, ಆ ಇಂಟೆನ್ಷನ್ ಇದೆ, ಕ್ರಿಮಿನಲ್ ಕಾನ್ಸ್ಪಿರಸಿ, ಝೆಡ್ಸ್ ಹ್ಯಾಂಡ್ ರೈಟಿಂಗನ್ನು ಇಮಿಟೇಟ್ ಮಾಡ್ತಾನೆ. ಹಾಗೆ ಹಿ ಪುಟ್ಸ್ ದ ಲೆಟರ್ ಇನ್ ಅ ಪ್ಲೇಸ್ ವಿಚ್ ನೋಸ್ ದ್ಯಾಟ್ ಆಫೀಸ್ ಆಫ್ ದ ಪೊಲೀಸ್ ಆರ್ ಲೈಕ್ಲಿ ಟು ಸರ್ಚ್. ಬೇಕಂತ ಏನೋ ಅವನ ವಿರುದ್ಧ ಪಿತೂರಿ ಹೊಡ್ತಾನೆ, ಷಡ್ಯಂತ್ರ ಮಾಡ್ತಾನೆ. ಸೊ ಯಾವ ಒಫೆನ್ಸ್ ಅಡಿಯಲ್ಲಿ ಅವನು ಒಫೆನ್ಸ್ ಮಾಡಿದ್ದಾನೆ ಅಂತ. ಸೊ ಇದು ಬಿ, ಸೆಕ್ಷನ್ 192, ಅದು ಫ್ಯಾಬ್ರಿಕೇಟಿಂಗ್ ಫಾಲ್ಸ್ ಎವಿಡೆನ್ಸಲ್ಲಿ ಬರುತ್ತೆ. ಫ್ಯಾಬ್ರಿಕೇಟಿಂಗ್ false evidence. India, that is Bharat, shall be a federation of states, B, quasi federal, C, union of states, and D, unitary state of a special type. ಭಾರತ ಹೇಳುವಂಥದ್ದು ಏನು ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಇಟ್ ಇಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ನಾವು ಹೇಳ್ಬೋದು. ಆರ್ಟಿಕಲ್ 1 ಹೇಳುತ್ತೆ ಕಾನ್ಸ್ಟಿಟ್ಯೂಷನ್ದು, ಇಟ್ಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್. ನೆಕ್ಸ್ಟ್ ಇನ್ MC Mehta ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಶ್ರೀರಾಮ್ ಫರ್ಟಿಲೈಸರ್ಸ್ ಕೇಸ್, ದ ಕೋರ್ಟ್ ಹೆಲ್ಡ್ ದ್ಯಾಟ್, ಈ ಒಂದು MC Mehta ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಏನು ಹೇಳ್ತು ಕೋರ್ಟು? ಇನ್ ಎಸ್ಕೇಪ್ ಆಫ್ ಟಾಕ್ಸಿಕ್ ಗ್ಯಾಸ್ ದ ಎಂಟರ್ಪ್ರೈಸ್ ಇಸ್ ಸ್ಟ್ರಿಕ್ಟ್ಲಿ ಆ್ಯಂಡ್ ಆಬ್ಸಲ್ಯೂಟ್ಲಿ ಲಯಬಲ್ ಟು ಕಾಂಪನ್ಸೇಟ್ all those who are affected by the accident, and such liability is not subject to any of the exceptions which operate vis-a-vis the tortious principle of strict liability. B, in escape of a dangerous animal, the owner is strictly and absolutely liable to compensate all those who are affected by the accident, and such liability is not subject to any of the exceptions which operate vis-a-vis the tortious principle of strict liability. C, in escape of toxic gas, the enterprise is strictly liable to compensate all those who are affected by the accident, and such liability is subject to any of the exceptions which operate vis-a-vis the tortious principle of strict liability. D, a company or a corporation is not a state and hence not liable for leak of toxic gas affecting the health of the people. ಶ್ರೀರಾಮ್ ಫರ್ಟಿಲೈಸರ್ಸ್ ಕೇಸ್ MC ಮೆಹತಾದಲ್ಲಿ ಏನಂತ ಹೇಳ್ತು ಕೋರ್ಟು ಅಂತ. ಸೊ ಅದು ಎ, ಯಾವಾಗ ಒಂದು ಟಾಕ್ಸಿಕ್ ಗ್ಯಾಸ್ ಎಸ್ಕೇಪ್ ಆಗುತ್ತೆ ಆವಾಗ ಅಲ್ಲಿ ಆ ವ್ಯಕ್ತಿಗಳು ಯಾರಿರ್ತಾರೆ, ಸ್ಟ್ರಿಕ್ಟ್ ಲಯಬಿಲಿಟಿ ಅಪ್ಲೈ ಆಗುತ್ತೆ, ಸ್ಟ್ರಿಕ್ಟ್ ಆ್ಯಂಡ್ ಅಬ್ಸಲ್ಯೂಟ್ ಲಯಬಿಲಿಟಿ ಅಪ್ಲೈ ಆಗುತ್ತೆ ಅಂತ ಹೇಳ್ತಾರೆ. 58th, ಅಂಡರ್ ಸೆಕ್ಷನ್ 70 ಈ ಕ್ವಶನ್ ನೋಡ್ಕೊಳ್ಳಿ.
ಸೊ ನಮಗೆ ಕಾಣುವ ಹಾಗೆ ಇದು ಆನ್ಸರ್ ಏನು, ಕ್ವಾಂಟಮ್ ಮೆರಿಟ್. ಒಬ್ಬ ವ್ಯಕ್ತಿ ಸೆಕ್ಷನ್ 70 ಪ್ರಕಾರ ಏನಾದರೂ ಗ್ರ್ಯಾಟಿಟಿಯಸ್ಲಿ ಅವ್ನು ತೊಗೊಂಡಿರ್ತಾನೆ, ಯಾವುದು ಇಟ್ ಇಸ್ ನಾಟ್ ಇಂಟೆಂಡೆಡ್ ಟು ಡೂ ಗ್ರ್ಯಾಟಿಯಸ್ಲಿ, ಬೇಕಂತ ಚಾರಿಟಿ ಕೊಡಬೇಕಂತ ಕೊಟ್ಟಿರಲಿಲ್ಲ, ಯಾವುದೋ ಒಂದು ಮಿಸ್ಟೇಕ್ ಅಥವಾ ಯಾವುದೋ ಒಂದು ಕಾರಣಕ್ಕೆ ಅವನು ಕೊಟ್ಟಿರ್ತಾನೆ ಆ ಒಂದು ಪ್ರಾಪರ್ಟಿನ ಏನಾದರೂ. ಅಂಥ ಸಂದರ್ಭದಲ್ಲಿ ಯಾರು ಪಡೆದಿರ್ತಾನೆ ಅವನು ಅದನ್ನು ವಾಪಸ್ ಮಾಡಬೇಕು. ಕ್ವಾಂಟಮ್ ಮೆರಿಟ್ ಅಂದರೆ ವಾಟ್ ಒನ್ ಹ್ಯಾಸ್ ಅರ್ನ್ಡ್, ಅದ್ರ ಬಗ್ಗೆ ನಾವು ಕಾಣ್ತೇವೆ. 59th, agreement is A promise or set of promises forming consideration to each other, B enforceable by law, C enforceable contract, D unenforceable by law. ಅಗ್ರಿಮೆಂಟ್ ಏನಾಯಿತು, ಅಗ್ರಿಮೆಂಟ್ ಅಂದರೆ ಇಟ್ ಇಸ್ ಅ ಪ್ರಾಮಿಸ್ ಆರ್ ಅ ಸೆಟ್ ಆಫ್ ಪ್ರಾಮಿಸಸ್ ಫಾರ್ಮಿಂಗ್ ಕನ್ಸಿಡರೇಷನ್ ಆಫ್ ಈಚ್ ಅದರ್. ಸೆಕ್ಷನ್ 2E ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಕಾಣ್ತೇವೆ. 60th ಕ್ವಶನ್, ಅಂಡರ್ ದ ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್, ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟಲ್ಲಿ ದ ಎಕ್ಸ್ಪ್ರೆಷನ್ ಲ್ಯಾಂಡ್ ಇನ್ಕ್ಲೂಡ್ಸ್ ಎ ಬೆನಿಫಿಟ್ಸ್ ಟು ಅರೈಸ್ ಔಟ್ ಆಫ್ ಲ್ಯಾಂಡ್. ಸೊ ಯಾವುದ್ಯಾವುದು ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ ಪ್ರಕಾರ ಲ್ಯಾಂಡ್ ಅಂತ ಕನ್ಸಿಡರ್ ಆಗುತ್ತೆ ಅಂತ. ಸೊ ಯಾವ ಒಂದು ಲ್ಯಾಂಡಿನ ಜೊತೆ ಬೆನಿಫಿಟ್ ಇರುತ್ತೆ, ಅಥವಾ ಯಾವುದು ಭೂಮಿಯ ಜೊತೆ ಸೇರಿಕೊಂಡಿದೆ, ಅಥವಾ ಯಾವುದು ವಸ್ತುಗಳು ಅರ್ತ್ ಜೊತೆ ಪರ್ಮನೆಂಟ್ಲಿ ಅಟ್ಯಾಚ್ ಆಗಿದೆ, ಅದೆಲ್ಲವೂ ಕೂಡ ಲ್ಯಾಂಡ್ ಅಕ್ವಿಸಿಷನ್, ಆಲ್ ಆಫ್ ದಿ ಅಬವ್. ನೆಕ್ಸ್ಟ್ 61st ಕ್ವಶನ್, temporary occupation of waste or arable land, procedure when difference as to compensation exists provided under. ಸೊ ಟೆಂಪರರಿ ಆ ಒಂದು ವೇರಿಯಬಲ್ ಲ್ಯಾಂಡ್ ಮತ್ತು ಅಂಥ ಒಂದು ತಾತ್ಕಾಲಿಕವಾಗಿ ಅದರಲ್ಲಿ ವಾಸ ಮಾಡೋದಕ್ಕೆ ಅದಕ್ಕೆ ಡಿಫ್ರೆನ್ಸ್ ಇದೆ, ಕಾಂಪನ್ಸೇಷನ್, ಅದು ಯಾವುದ್ರಲ್ಲಿ ಕೊಡ್ತಾರೆ, ಸೆಕ್ಷನ್ 32, ಸೆಕ್ಷನ್ 30, ಹಾಗೆ ಸೆಕ್ಷನ್ 35 ಮತ್ತು ಸೆಕ್ಷನ್ 31. ಸೊ ಇದರ ಪ್ರಕಾರ ಯಾವುದು ಕರೆಕ್ಟ್ ಆನ್ಸರ್, ಇಟ್ ಈಸ್ ಸಿ, ಸೆಕ್ಷನ್ 35 ಆಫ್ ದಿ ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್. Suit by indigent persons is dealt under A Order 44, B Order 33, C Order 55 and D Order 22. ಇಂಡಿಜೆಂಟ್ ಪರ್ಸನ್ಸ್ ನಾವು ಯಾವುದು ಕಾಣ್ಬೋದು, ಎ ಆರ್ಡರ್ 33 ಅಲ್ಲಿ ಸೂಟ್ ಬೈ ಇಂಡಿಜೆಂಟ್ ಪರ್ಸನ್ಸ್ನ ಕಾಣ್ಬೋದು. ವೆರಿ ಇಂಪಾರ್ಟೆಂಟ್ ಪ್ರಾವಿಷನ್ನು ಆರ್ಡರ್ 33 ರೂಲ್ 1, ಯಾವ ಸಂದರ್ಭದಲ್ಲಿ ಇಂಡಿಜೆಂಟ್ ಪರ್ಸನ್ನು ಸೂಟ್ ಫೈಲ್ ಮಾಡ್ಬೋದು ಅಂತ ಹೇಳಿ ನೋಡ್ತೇವೆ. ರೆಸ್ ಜಸ್ಟೆ, ರೆಲೆವೆನ್ಸಿ ಆಫ್ ಫ್ಯಾಕ್ಟ್ಸ್ ಫಾರ್ಮಿಂಗ್ ಪಾರ್ಟ್ ಆಫ್ ಸೇಮ್ ಟ್ರಾನ್ಸಾಕ್ಷನ್ ಇಸ್ ಡೆಲ್ಟ್ ಅಂಡರ್ A Section 6 of the Evidence Act, B Section 17 of Indian Evidence Act, C Section 18 of Evidence Act and D Section 20 of the Evidence Act. So now ಕಾಣುವಾಗೆ A Section 6 of the Evidence Act. Res geste, facts forming the part of the same transaction. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಕೆಲವೊಂದು ಪ್ರೊಫೆಷನಲ್ ಕಂಡಕ್ಟ್ ಮತ್ತು ಎಟಿಕ್ವೆಟ್ಗೆ ರೂಲ್ಸ್ ಲೇ ಡೌನ್ ಮಾಡ್ತದೆ. ಅದು ಯಾವ ಸೆಕ್ಷನ್ ಅಡಿಯಲ್ಲಿ? ಸೊ ಇದು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 16ಗೂ ಇದನ್ನೇ ಕೇಳಿದ್ರು. ಸೆಕ್ಷನ್ 7, ಸೆಕ್ಷನ್ 8, ಸೆಕ್ಷನ್ 9 ಮತ್ತು ಸೆಕ್ಷನ್ 6 ಅಲ್ಲಿ. ಸೊ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಫಂಕ್ಷನ್ಸ್ ಇರುವಂಥದ್ದು ಎ ಸೆಕ್ಷನ್ 7 ಅಲ್ಲಿ ನಾವು ಕಾಣ್ಬೋದು. ಜಸ್ಟಿಸ್ ಆಬೆಟ್ ಪರಿ ಅವ್ರ ಪ್ರಕಾರ 7 ಲ್ಯಾಂಪ್ಸ್ ಆಫ್ ಅಡ್ವೊಕೇಸಿ ಅಂತ ಹೇಳಿದವರು ಯಾರು? ಅಂದರೆ ಏನೇನು 7 ಲ್ಯಾಂಪ್ಸ್ ಆಫ್ ಅಡ್ವೊಕೇಸಿ ಅಂತ ಇಲ್ಲಿ ನೋಡಿ 4 ಇದು ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕಾರ ಕರೆಕ್ಟ್ ಆನ್ಸರು ಬಿ. ಯಾವುದ್ಯಾವುದು? ಆನೆಸ್ಟಿ, ಕರೇಜ್, ಇಂಡಸ್ಟ್ರಿ, ವಿಟ್, ಎಲೋಕ್ವೆನ್ಸ್, ಜಜ್ಮೆಂಟ್ ಆ್ಯಂಡ್ ಫೆಲೋಶಿಪ್. ಇದು 7 ಏನಿದೆ ಅದು ನ್ಯಾಯ ದೀಪಗಳು, ದಾರಿದೀಪ ಅಂತ ಹೇಳಿ ಹೇಳ್ತಾರೆ. ಒಂದು ಅಡ್ವೊಕೇಸಿ ವಕೀಲ ವೃತ್ತಿಗೆ ದೀಸ್ ಆರ್ ದಿ ಗೈಡಿಂಗ್ ಲ್ಯಾಂಪ್ಸ್. ಪಬ್ಲಿಕ್ ಕಂಪ್ನಿಲಿ ಮಿನಿಮಮ್ ನಂಬರ್ ಆಫ್ ಡೈರೆಕ್ಟರ್ಸ್ ಎಷ್ಟಿರಬೇಕು? 3, 10, 12 ಆ್ಯಂಡ್ 5. ಸೊ ಅದ್ರ ಪ್ರಕಾರ ಮಿನಿಮಮ್ ನಂಬರ್ ಆಫ್ ಡೈರೆಕ್ಟರ್ಸ್ 3 ಇರಬೇಕು. ಆ್ಯಂಡ್ ಅಸೋಸಿಯೇಟ್ ಕಂಪನಿ ಇನ್ ರಿಲೇಷನ್ ಟು ಅನದರ್ ಕಂಪನಿ ಮೀನ್ಸ್, ಅಸೋಸಿಯೇಟ್ ಕಂಪನಿ ಅಂದರೆ ಏನು? ಬೇರೆ ಕಂಪ್ನಿಗೆ ಸಂಬಂಧಪಟ್ಟ ಹಾಗೆ ಇದೊಂದು ಅಸೋಸಿಯೇಟ್ ಕಂಪನಿ ಅಂತ ಹೇಳಿ ನಾವು ನೋಡಲಿಕ್ಕೆ ಹೋದರೆ ನೋಡಿ ಇಲ್ಲಿ ಹಲವಾರು ಇದು ಕಾಣ್ತವೆ. ಅದರಲ್ಲಿ ಬಿ, ಅ ಕಂಪನಿ ಇನ್ ವಿಚ್ ದಟ್ ಅದರ್ ಕಂಪನಿ ಹ್ಯಾಸ್ ಅ ಸಿಗ್ನಿಫಿಕೆಂಟ್ ಇನ್ಫ್ಲೂಯೆನ್ಸ್ ಬಟ್ ಇಟ್ ಇಸ್ ನಾಟ್ ಅ ಸಬ್ಸಿಡರಿ ಕಂಪನಿ ಆಫ್ ದಿ ಕಂಪನಿ ಹ್ಯಾವಿಂಗ್ ಸಚ್ ಇನ್ಫ್ಲೂಯೆನ್ಸ್ ಆ್ಯಂಡ್ ಇನ್ಕ್ಲೂಡ್ಸ್ ಅ ಜಾಯಿಂಟ್ ವೆಂಚರ್ ಕಂಪನಿ. ಸೊ ಸಿಗ್ನಿಫಿಕೆಂಟ್ ಇನ್ಫ್ಲೂಯೆನ್ಸ್ ಯಾವುದು ಎಕ್ಸಸೈಸ್ ಮಾಡುತ್ತೆ ಅಂಥ ಒಂದು ಕಂಪ್ನಿಗೆ ಅಸೋಸಿಯೇಟ್ ಕಂಪನಿ ಹೇಳ್ತಾರೆ. ಆದರೆ ಶುಡ್ ನಾಟ್ ಬಿ ಸಬ್ಸಿಡರಿ ಕಂಪನಿ, ಹಾಗಂತ ಜಾಯಿಂಟ್ ವೆಂಚರ್ ಕಂಪನಿ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ನೆಕ್ಸ್ಟ್ 68th, ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಲೀಗಲೈಸ್ ಲಿವಿಂಗ್ ವಿಲ್ಸ್ ಆ್ಯಂಡ್ ಪ್ಯಾಸಿವ್ ಯುಥನೇಸಿಯಾ subject to certain conditions in the case of A. Aruna Ramchandra Shanbhag versus Union of India, B. Common Cause versus Union of India, C. Gyan Kaur versus State of Punjab and D. Channa Jagadishwar versus State of AP. So adu B. Common Cause of India versus Union of India dalli ನಾವು ಕಾಣ್ತೇವೆ. Next 69th question, Article 310 of Constitution mentions about 310 ಯಾವುದ್ರ ಬಗ್ಗೆ ಹೇಳುತ್ತೆ?
Doctrine of immunities and instrumentalities with reference to civil servants. B. Doctrine of legitimate expectation with reference to civil servants. C. Doctrine of natural justice with reference to civil servants. And D. Doctrine of pleasure with reference to civil servants. Article 310 Doctrine of pleasure with reference to civil servants ಬಗ್ಗೆ ಹೇಳುತ್ತೆ. ಸೊ ಟೆನ್ಯೂರ್ ಆಫ್ ಪರ್ಸನ್ಸ್ ಸರ್ವಿಂಗ್ ಇನ್ ಯೂನಿಯನ್ ಆರ್ ಸ್ಟೇಟ್ಸ್ ಅವರ ಬಗ್ಗೆ ಹೇಳುವಂಥದ್ದು. 70 ರೈಟ್ ಟು ನೋ ದಿ ಆಂಟಿಸಿಡೆಂಟ್ಸ್ ಆಫ್ ದಿ ಕ್ಯಾಂಡಿಡೇಟ್ಸ್ ಇನ್ ದಿ ಎಲೆಕ್ಷನ್ ಫ್ಲೋ ಫ್ರಾಮ್ ಎ ಆರ್ಟಿಕಲ್ 91A, ಬಿ ಆರ್ಟಿಕಲ್ 20, ಸಿ ಆರ್ಟಿಕಲ್ 13 ಮತ್ತು ಡಿ ಆರ್ಟಿಕಲ್ 14. ಅವರ ಪೂರ್ವಪರ ತಿಳ್ಕೊಳ್ಬೇಕು ಹೇಳುವಂತಹ ಒಂದು ರೈಟ್ ಯಾವ ಒಂದು ಆರ್ಟಿಕಲ್ ಮುಖಾಂತರ ಬಂದಿದೆ ಅಂತ. ಸೊ ಅದು ಎ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ನಲ್ಲಿ ಬರುವಂಥ ಒಂದು ರೈಟ್, ಒಂದು ಸಬ್ಸಿಡರಿ ರೈಟ್ ಅಂತ ಹೇಳ್ಬೋದು. ನೆಕ್ಸ್ಟ್ 71st ಕ್ವಶನ್. ಇನ್ ದಿ ಪ್ರಿಯಂಬಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಕ್ಸ್ಪ್ರೆಷನ್ ಲಿಬರ್ಟಿ ಇಸ್ ಫಾಲೋಡ್ ಬೈ ದಿ ವರ್ಡ್ಸ್. ಲಿಬರ್ಟಿ ಹೇಳುವಂಥ ಒಂದು ಶಬ್ದ ಯಾವ ಶಬ್ದಗಳ ಮುಖಾಂತರ ಫಾಲೋ ಆಗಿದೆ? ಎ ಆಫ್ ಸ್ಟೇಟಸ್ ಆ್ಯಂಡ್ ಆಪರ್ಚುನಿಟಿ, ಬಿ ಆಫ್ ಥಾಟ್ ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಆ್ಯಂಡ್ ವರ್ಷಿಪ್, ಸಿ ಅಶ್ಯೂರಿಂಗ್ ದಿ ಡಿಗ್ನಿಟಿ ಆಫ್ ದಿ ಇಂಡಿವಿಜುವಲ್, ಆ್ಯಂಡ್ ಡಿ ಜಸ್ಟಿಸ್ ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್. ಲಿಬರ್ಟಿ ಆಫ್ ಥಾಟ್ ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಆ್ಯಂಡ್ ವರ್ಷಿಪ್ ಅಂತಲೇ ಹೇಳ್ತಾರೆ. ಸೊ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಪ್ರಿಯಂಬಲ್ ನಾವು ನೋಡಿದರೆ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಅಂತ ಹೀಗೆ ಹಲವಾರು ಶಬ್ದಗಳನ್ನು ಕಾಣ್ತೇವೆ. ಸೊ ಯಾವುದಕ್ಕೆ ಜಸ್ಟಿಸ್, ಯಾವುದಕ್ಕೆ ಲಿಬರ್ಟಿ ಅಂತ ಹೇಳಿ ನಾವು ನೋಡ್ಕೊಳ್ಬೇಕು. ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಝೀರೋ ಕೂಪನ್ ಬಾಂಡ್ ಅಂದರೆ ಏನು? ಝೀರೋ ಕೂಪನ್ ಬಾಂಡ್ ಅಂದರೆ ಇಟ್ ಮೀನ್ಸ್ ಅ ಬಾಂಡ್. ಇಲ್ಲಿ ನೋಡಿ ಹಲವಾರು ರೀತಿಯ ಆಪ್ಷನ್ಸ್ಗಳು ನಾವು ಕಾಣ್ತೇವೆ. ಇದಕ್ಕೆ ನಾವು ಸೆಕ್ಷನ್ 248 ರೆಫರ್ ಮಾಡಬೇಕು. ಸೊ ಅದ್ರ ಪ್ರಕಾರ ಇಲ್ಲಿ ಹೇಳಿರುವಂಥ ಎಲ್ಲವೂ ಕೂಡ ಝೀರೋ ಕೂಪನ್ ಬಾಂಡ್ ಅಂತ ಕರೆಸ್ಕೊಳ್ಳುತ್ತೆ. ನೋಡಿ ಇಲ್ಲಿ ಝೀರೋ ಕೂಪನ್ ಬಾಂಡ್ ಅಂದರೆ ಯಾವ್ದಾದ್ರು ಇನ್ಫ್ರಾಸ್ಟ್ರಕ್ಚರ್ ಕ್ಯಾಪಿಟಲ್ ಕಂಪನಿ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಕ್ಯಾಪಿಟಲ್ ಫಂಡ್ ಆರ್ ಪಬ್ಲಿಕ್ ಸೆಕ್ಟರ್ ಕಂಪನಿ, ಅದು ಶೆಡ್ಯೂಲ್ ಬ್ಯಾಂಕ್ ಅದು ಇಶ್ಯೂ ಮಾಡಿರುವಂಥದ್ದು, ಅಥವಾ ನೋ ಪೇಮೆಂಟ್ ಆ್ಯಂಡ್ ಬೆನಿಫಿಟ್ ಇಸ್ ರಿಸೀವ್ಡ್ ಆರ್ ರಿಸೀವಲ್ ಬಿಫೋರ್ ಮೆಚುರಿಟಿ ಆರ್ ರಿಡೆಂಪ್ಷನ್ ಫ್ರಮ್ ಇನ್ಫ್ರಾಸ್ಟ್ರಕ್ಚರ್ ಕ್ಯಾಪಿಟಲ್ ಕಂಪನಿ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇಶ್ಯೂ ಮಾಡಿರುವಂಥದ್ದು, ಇದೆಲ್ಲವೂ ಕೂಡ ಇದರಲ್ಲಿ ಬರುವಂಥದ್ದು ಝೀರೋ ಕೂಪನ್ ಬಾಂಡ್ ಅಂತ ಕರೆಸ್ಕೊಳ್ತಾರೆ. ನೆಕ್ಸ್ಟ್ 73rd ಪ್ರಾವಿಷನ್ಸ್ ರಿಲೇಟಿಂಗ್ ಟು GST ಆರ್ ಇನ್ಸ್ಟಿಟ್ಯೂಟೆಡ್ ಇನ್ಸರ್ಟೆಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಬೈ. GSTಗೆ ಸಂಬಂಧಪಟ್ಟ ಪ್ರಾವಿಷನ್ಸ್ಗಳನ್ನು ಕಾನ್ಸ್ಟಿಟ್ಯೂಷನಲ್ಲಿ ಯಾವ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಪ್ರಕಾರ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ. ಅದು ಎ 2016 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 101ನೇ ಅಮೆಂಡ್ಮೆಂಟ್ ಪ್ರಕಾರ ಇನ್ಸರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ 74th ಇಲ್ಲಿ ನೋಡಿ ಕ್ವಶನ್ ನೋಡಿ. ಎ ಹೇಳುವಂಥವನು ಗೌರ್ಮೆಂಟ್ ಆಫ್ ಇಂಡಿಯಾ ವಿರುದ್ಧ ವೇಜಿಂಗ್ ವಾರ್ ಮಾಡ್ತಿದ್ದಾನೆ ವಿತ್ ಆರ್ಮ್ಡ್ ಇನ್ಸರೆಕ್ಷನ್. ಅದರಲ್ಲಿ ಪ್ರಾಪರ್ಟಿ ಡಿಸ್ಟ್ರಾಯ್ ಆಯಿತು, ಟ್ರೂಪ್ಸ್ ಅಟ್ಯಾಕ್ ಮಾಡಿದ್ರು, ಗೋಲ್ಸ್ ಆರ್ ಬ್ರೋಕನ್ ಓಪನ್. ದ ಅಕರೆನ್ಸ್ ಆಫ್ ದೀಸ್ ಫ್ಯಾಕ್ಟ್ಸ್ ಇಸ್ ರೆಲೆವೆಂಟ್ ಆಸ್ ಫಾರ್ಮಿಂಗ್ ದ ಪಾರ್ಟ್ ಆಫ್ ದಿ ಜನರಲ್ ಟ್ರಾನ್ಸಾಕ್ಷನ್ ದೋ ಎ ಮೇ ನಾಟ್ ಹ್ಯಾವ್ ಬಿನ್ ಪ್ರೆಸೆಂಟೆಡ್ ಆಲ್ ಆಫ್ ದೆಮ್. ಎ ಹೇಳುವಂಥದ್ದು ಎಲ್ಲ ಕೃತ್ಯಗಳಲ್ಲೂ ಇರಬೇಕಂತ ಇಲ್ಲ, ಆದರೆ ಈ ಒಂದು ಫ್ಯಾಕ್ಟ್ ಇದೆ ಹೇಳುವಂಥದ್ದು ಪ್ರೂವ್ ಆಯಿತು. ಸೊ ಅಂಥ ಸಂದರ್ಭದಲ್ಲಿ ಯಾವ ವಿಷಯದಲ್ಲಿ ಇದೆಲ್ಲವೂ ಕೂಡ ರೆಲೆವೆಂಟ್ ಆಗುತ್ತೆ ಅಂತ ಸೆಕ್ಷನ್ 12, ಸೆಕ್ಷನ್ 6, ಸೆಕ್ಷನ್ 3 ಮತ್ತು ಸೆಕ್ಷನ್ 5 ಅಲ್ಲಿ ನಾವು ಕಾಣ್ಬೋದು. ಸೊ ಸೆಕ್ಷನ್ 6B ಅಲ್ಲಿ ರೆಲೆವೆನ್ಸ್ ಆಫ್ ಫ್ಯಾಕ್ಟ್ಸ್ ಫಾರ್ಮಿಂಗ್ ಪಾರ್ಟ್ ಆಫ್ ದಿ ಸೇಮ್ ಟ್ರಾನ್ಸಾಕ್ಷನ್ ಇಲ್ಲಿ ಏನು ಕಾಣ್ತದಲ್ಲ ಆ ಒಂದು ವಿಷಯಗಳಲ್ಲಿ ಇದೆಲ್ಲವೂ ಕೂಡ ರೆಲೆವೆಂಟ್ ಆಗುತ್ತೆ. ನೆಕ್ಸ್ಟ್ ಸೆಕ್ಷನ್ 110 ಎವಿಡೆನ್ಸ್ ಆಕ್ಟ್ ಡೀಲ್ಸ್ ವಿತ್ ಎ ಡಾಕ್ಯುಮೆಂಟರಿ ಎವಿಡೆನ್ಸ್, ಬಿ ಎಕ್ಸ್ಕ್ಲೂಷನ್ ಆಫ್ ಓರಲ್ ಎವಿಡೆನ್ಸ್, ಸಿ ಬರ್ಡನ್ ಆಫ್ ಪ್ರೂಫ್ ಆಸ್ ಟು ಓನರ್ಶಿಪ್, ಡಿ ಪ್ರೂಫ್ ಆಫ್ ಗಿಲ್ಟ್. ಇದ್ರ ಪ್ರಕಾರ ಯಾವುದು 110 ಇಟ್ ಇಸ್ ಬರ್ಡನ್ ಆಫ್ ಪ್ರೂಫ್ ಆಸ್ ಟು ಓನರ್ಶಿಪ್. ಸೊ ಯಾರು ಪೊಸೆಷನ್ ಇರುತ್ತೆ ಅವರಿಗೆ ಓನರ್ಶಿಪ್ ಇದೆ ಅಂತ ಹೇಳುವಂಥ ಒಂದು ಬರ್ಡನ್ ಆಫ್ ಪ್ರೂಫ್ ಇರುತ್ತೆ, ಅವರಿಗೆ ಪ್ರಿಸಂಪ್ಷನ್ ಇರುತ್ತೆ. ಇನ್ನೊಬ್ಬರು ಪ್ರೂವ್ ಮಾಡಬೇಕು ಇವರು ಪೊಸೆಷನ್ ಇದ್ರೂ ಸಹ ಇವರು ಓನರ್ ಅಲ್ಲ ಅಂತ. ಬರ್ಡನ್ ಆಫ್ ಪ್ರೂಫ್ ಇನ್ನೊಬ್ಬರ ಮೇಲೆ ಇರುತ್ತೆ, ಪೊಸೆಷನ್ ಇರೋರ ಹತ್ರ ಒಂದು ಪ್ರಿಸಂಪ್ಷನ್ ಇರುತ್ತೆ ಇವರೇ ಓನರ್ ಅಂತ. 76 ಸೆಕ್ಷನ್ 113A ಆಫ್ ದಿ ಎವಿಡೆನ್ಸ್ ಆಕ್ಟ್ ಡೀಲ್ಸ್ ವಿತ್. ಸೆಕ್ಷನ್ 113A ಯಾವುದ್ರ ಬಗ್ಗೆ? ಪ್ರಿಸಂಪ್ಷನ್ ಆಸ್ ಟು ಅಬೇಟ್ಮೆಂಟ್ ಆಫ್ ಮರ್ಡರ್, ರೇಪ್ ಅಥವಾ ಅಬೇಟ್ಮೆಂಟ್ ಆಫ್ ಸುಸೈಡ್ ಬೈ ವುಮನ್ ಬಗ್ಗೆ, ಅಥವಾ ಅಬೇಟ್ಮೆಂಟ್ ಆಫ್ ಕಿಡ್ನಾಪ್ ಆಫ್ ಅ ಗರ್ಲ್, ಅಥವಾ ಅಬೇಟ್ಮೆಂಟ್ ಆಫ್ ಅ ಸುಸೈಡ್ ಬೈ ಅ ಮ್ಯಾರಿಡ್ ವುಮನ್. ಸೊ ಒಂದು ವೇಳೆ ಮ್ಯಾರಿಡ್ ವುಮನು ತಾನು ಮದುವೆ ಆದ 7 ವರ್ಷದೊಳಗೆ ಸುಸೈಡ್ ಆಗಿದೆ ಅಂತ ಇದು ಮಾಡಿದರೆ, ಹಾಗೆ ಅಲ್ಲಿ ಹರಾಸ್ಮೆಂಟ್ ಪ್ರೂವ್ ಮಾಡಿದರೆ ಆವಾಗ ಪ್ರಿಸಂಪ್ಷನ್ ಬರುತ್ತೆ. ಅದು ಅಬೇಟ್ಮೆಂಟ್, ಸುಸೈಡ್ಗೆ ಅಬೇಟ್ಮೆಂಟ್ ಮಾಡಿ ಅವಳು ತೀರ್ಕೊಂಡ್ಳು ಅಂತ ಹೇಳಿ ಒಂದು ಇದು ಬರುತ್ತೆ, ಪ್ರಿಸಂಪ್ಷನ್ ಬರುತ್ತೆ ಆಸ್ ಪರ್ 113A. ನೆಕ್ಸ್ಟ್ ಒನ್, ಇನ್ ವಿಚ್ ಆಫ್ ದಿ ಫಾಲೋವಿಂಗ್ ಕೇಸ್ ದ ಅಫೆನ್ಸ್ ಆಫ್ ಸೆಡಿಷನ್ ವಾಸ್ ಎನ್ ಇಶ್ಯೂ. ಯಾವ ಕೇಸಲ್ಲಿ ಸೆಡಿಷನ್ ಹೇಳುವಂಥ ಒಂದು ರಾಜದ್ರೋಹ ಅಂತ ಏನು ಹೇಳ್ತಾರೆ ಅದು ವಿಷಯದಲ್ಲಿತ್ತು ಅಂತ.
ಸೊ ಇಲ್ಲಿ ನಾವು 4 ಎಕ್ಸಾಂಪಲ್ಸ್ಗಳನ್ನ ಕಾಣ್ಬೋದು. ಕ್ವೀನ್ ಎಂಪ್ರೆಸ್ ನಿಹಾರೇಂದ್ರ ದತ್ತ ವರ್ಸಸ್ ಕೇದಾರ್ನಾಥ್ ಸಿಂಗ್ ಅಂತ. ಸೊ ಸಿ ಕೇದಾರ್ನಾಥ್ ಸಿಂಗ್ ಈ ಒಂದು ಕೇಸ್. ಹಾಗೆ ಎಲ್ಲದರಲ್ಲೂ ಆಲ್ ಆಫ್ ದಿ ಅಬೌವ್, ಕ್ವೀನ್ ಎಂಪ್ರೆಸ್ಸಲ್ಲೂ ಇತ್ತು, ನಿಹಾರೇಂದ್ರ ದತ್ತ ಅಂತಲೂ ಇತ್ತು. ಸೊ ಆಲ್ ಆಫ್ ದಿ ಅಬೌವ್ ಎಲ್ಲದರಲ್ಲೂ ಸೆಡಿಷನ್ ಇನ್ವಾಲ್ವ್ ಆಗಿತ್ತು. Deliberate and malicious acts intended to outrage religious feelings of any class by insulting its religion or religious beliefs is an offense under Section 295, 295A, 265A ಮತ್ತು Section 276. ಸೊ ಇಲ್ಲಿ ಯಾವುದು ನಾವು ಕಾಣ್ತೇವೆ? 295A IPCಯಲ್ಲಿ ನಾವು ಕಾಣ್ತೇವೆ. ಬೇಕಂತ ಬೇರೆ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ತರಲಿಕ್ಕೆ ಅವರಿಗೆ ಇನ್ಸಲ್ಟ್ ಮಾಡಿದರೆ ಅದು ಪನಿಷಬಲ್ ಒಫೆನ್ಸ್ 295A. 79ನೇ ಕ್ವಶನ್. ಸೆಕ್ಷನ್ 29 ಪ್ರಕಾರ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಹೇಳುವರು ಎಷ್ಟು ವರ್ಷದ ಪನಿಷ್ಮೆಂಟ್ ಕೊಡ್ಬೋದು ಅಂತ ಹೇಳಿ. ಸೊ ನಾವು ಸೆಕ್ಷನ್ 29 ನೋಡಿದರೆ ಏನಾಗುತ್ತೆ? ಇದು ಆ್ಯಕ್ಚುಲಿ ಕ್ವಶನ್ನು ಸ್ವಲ್ಪ ಇದು ಕೊಟ್ಟಿದ್ದಾರೆ. ದ ಕೋರ್ಟ್ ಆಫ್ ಅ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅವರು ಓನ್ಲಿ ಅಪ್ ಟು 7 years ಪಾಸ್ ಮಾಡ್ಬೋದು, ವಿಚ್ ಇಸ್ ಅಥರೈಸ್ಡ್ ಬೈ ಲಾ ಬಟ್ ನಾಟ್ ಎಕ್ಸೀಡಿಂಗ್ 7 years. ಸಿ ಇಸ್ ದಿ ಕರೆಕ್ಟ್ ಆನ್ಸರ್. 80th. Provision regarding ಸೊ ಏಲಿಯನ್ ಹೇಳುವಂಥ ವ್ಯಕ್ತಿ ಯಾವ ಪ್ರಾವಿಷನ್ ಅಡಿಯಲ್ಲಿ ಸೂಟ್ ಫೈಲ್ ಮಾಡ್ಬೋದು CPCಯಲ್ಲಿ ಅಂತ ನೋಡಿದರೆ ಇಲ್ಲಿ ಡಿ ಸೆಕ್ಷನ್ 83 ವೆನ್ ಏಲಿಯನ್ಸ್ ಮೇ ಸ್ಯೂ ಅಂತ ಸೆಕ್ಷನ್ 83 ಇದೆ. 81st ಕ್ವಶನ್. ಆಸ್ ಪರ್ ಆರ್ಡರ್ 21 ರೂಲ್ 46. ಆರ್ಡರ್ 21 ರೂಲ್ 46 ಫಾರ್ ರಿಕವರಿ ಆಫ್ ಅಮೌಂಟ್ ಡ್ಯೂ ಟು ಜಜ್ಮೆಂಟ್ ಕ್ರೆಡಿಟರ್ ಇಸ್ ನೋನ್ ಆಸ್ ದ ಆರ್ಡರ್ ಇಶ್ಯೂಡ್ ಬೈ ಅ ಕೋರ್ಟ್ ಅಂಡರ್ CPC ಆಸ್ ಪರ್ ಆರ್ಡರ್ 21 ರೂಲ್ 46. ಯಾವುದಂತ ಕರೀತಾರೆ ಅದಕ್ಕೆ? IT ಆರ್ಡರ್, ಗಾರ್ನಿಷಿ ಆರ್ಡರ್, ಡಿಕ್ರಿ ಹೋಲ್ಡರ್ ಮತ್ತು ಬ್ಯಾಂಕ್ ಆರ್ಡರ್. ಅದಕ್ಕೆ ಗಾರ್ನಿಷಿ ಆರ್ಡರ್ ಅಂತ. ಸೊ ಇವನು ಡೆಟ್ಟರ್ ಆಫ್ ಅ ಜಜ್ಮೆಂಟ್ ಡೆಟ್ಟರ್ ಅಂತ ಕರೆಸ್ಕೊಳ್ಳೋನು. ಇವನು ಡೆಟ್ಟರ್ ಆಫ್ ಜಜ್ಮೆಂಟ್ ಡೆಟ್ಟರ್. 82nd ಕ್ವಶನ್. ಸೆಕ್ಷನ್ 88 read with order 35 of CPC deals with a interpreter suit, B interlocutory order, C restitution order and D attachment order. ಸೆಕ್ಷನ್ 82 ಯಾವ ವಿಷಯದ ಬಗ್ಗೆ ಹೇಳುತ್ತೆ? 88 ಸಾರಿ, ಅದು ಇಂಟರ್ಪ್ರೀಟರ್ ಸೂಟ್ ಬಗ್ಗೆ ಹೇಳುವಂಥದ್ದು CPCಯಲ್ಲಿ ಬರುತ್ತೆ. ನೆಕ್ಸ್ಟ್ 83rd ಕ್ವಶನ್. ವಿಸ್ ಮೇಜರ್ ಮೀನ್ಸ್ ಅನ್ ಆಕ್ಟ್ ಆಫ್ ಗಾಡ್, ಬಿ ಆಕ್ಟ್ ಆಫ್ ಇಂಡಿವಿಜುವಲ್, ಸಿ ಆಕ್ಟ್ ಆಫ್ ಅದರ್ ಪಾರ್ಟಿ ಆ್ಯಂಡ್ ಡಿ ಆಕ್ಟ್ ಆಫ್ ಪ್ಲೇಂಟಿಫ್. ಇದು ಎ ಆಕ್ಟ್ ಆಫ್ ಗಾಡ್. ವಿಸ್ ಮೇಜರ್ ಅಂದರೆ ಆಕ್ಟ್ ಆಫ್ ಗಾಡ್. 84th ಕ್ವಶನ್. ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಡಾಕ್ಟ್ರಿನ್ ಆಫ್ ಆಕ್ಟ್ ಆಫ್ ಸ್ಟೇಟ್ ಇನ್ ಲಾ ಆಫ್ ಟಾಟ್ ಮೀನ್ಸ್. ಕ್ಲಾಸಿಕಲ್ ಡಾಕ್ಟ್ರಿನ್ ಆಫ್ ಆಕ್ಟ್ ಆಫ್ ಸ್ಟೇಟ್ ಅಂತ ಒಂದು ಡಾಕ್ಟ್ರಿನ್ ಇದೆ. ಅದ್ರ ಪ್ರಕಾರ ಲಾ ಆಫ್ ಟಾಟ್ ಅಂದರೆ ಏನು? ಇಲ್ಲಿ ನಾವು ಕಾಣ್ತಾ ಇರ್ಬೋದು 4 ಆಪ್ಷನ್ಸ್ಗಳಿವೆ ನೋಡಿ. ಸೊ ಅದರಲ್ಲಿ ಆನ್ಸರು ಸಾವರನ್ ಪವರ್ನ ಏನು ಆ್ಯಕ್ಟ್ ಇದೆ ದಟ್ ಕೆನಾಟ್ ಬಿ ಚಾಲೆಂಜ್ಡ್, ಕಂಟ್ರೋಲ್ಡ್ ಆರ್ ಇಂಟರ್ಫಿಯರ್ ವಿತ್ ಬೈ ಮುನ್ಸಿಪಲ್ ಕೋರ್ಟ್ಸ್. ಸೊ ಅದು ನಾವು ಕ್ಲಾಸಿಕಲ್ ಡಾಕ್ಟ್ರಿನ್ ಆಫ್ ಆರ್ಟ್ ಆಫ್ ಸ್ಟೇಟ್ ಅಂತ ನಾವು ನೋಡ್ಬೋದು. ನೆಕ್ಸ್ಟ್ 85th. In torts, all persons who aid or counsel or direct or join in the committal of a wrongful act are known as A. abettors, B. joint tortfeasors, C. tort holders and D. tort holders in common. ಅದು B. joint tortfeasors ಅಂತ ಆಗುತ್ತೆ. 86th. MC Mehta versus Union of India. Shriram Food and Fertilizers case relates to oleum gas leak, B. Ganga water cleaning, C. child labor and D. bonded labor. ಇದು A. oleum gas leak ಆಯಿತು. 87. AK Kripak versus Union of India relates to likelihood of bias, B. delegated legislation, C. administrative discretion and D. notice. ಶ್ರೀರಾಮ್ ಇದು AK Kripak ಅದರಲ್ಲಿ ಯಾವುದು ಬಯಾಸ್ ಬಗ್ಗೆ ಸಂಬಂಧಪಟ್ಟ ಹಾಗೆ ರೂಲಿಂಗ್ ಕೊಟ್ಟರು. 88. Judicial control of delegated legislation may be exercised on the ground of A. doctrine of ultra vires, B. mala fide, C. exclusion of judicial review and D. all of the above. ಡೆಲಿಗೇಟೆಡ್ ಲೆಜಿಸ್ಲೇಷನನ್ನು ಜುಡಿಷಿಯಲ್ ಕಂಟ್ರೋಲ್ ಸಂಬಂಧಪಟ್ಟ ಹಾಗೆ ಯಾವ ಗ್ರೌಂಡಲ್ಲಿ ಇದು ಮಾಡ್ಬೋದು ಅಂತ. ಸೊ ಆಲ್ ಆಫ್ ದಿ ಅಬೌವ್. ಎಲ್ಲಾದರೂ ಅಲ್ಟ್ರಾ ವೈರಸ್ ಇದ್ದರೆ, ಮಲಾಫಿಡೆ ಇದ್ದರೆ,
ಜುಡಿಷಿಯಲ್ ರಿವ್ಯೂ ಎಕ್ಸ್ಕ್ಲೂಡ್ ಮಾಡಿದರೆ ಅಂಥ ಸಂದರ್ಭದಲ್ಲಿ ಡೆಲಿಗೇಟೆಡ್ ಲೆಜಿಸ್ಲನ್ನ ಜುಡಿಷಿಯಲ್ ಕಂಟ್ರೋಲ್ ಮಾಡ್ಬೋದು. 89th ಕ್ವಶನ್, ದ ಪ್ರಿನ್ಸಿಪಲ್ ಆಫ್ ರೆಸ್ ಜುಡಿಕೇಟಾ ಇಸ್ ಡೆಲ್ಟ್ ಅಂಡರ್. ಸೊ ವೆರಿ ಈಸಿ ಕ್ವಶನ್. ರೆಸ್ ಜುಡಿಕೇಟಾ ನಾವು C11 ಸೆಕ್ಷನಲ್ಲಿ ನೋಡ್ಬೋದು. ಸೆಕ್ಷನ್ 14 ಆಫ್ CPC ಯಾವುದ್ರ ಬಗ್ಗೆ ಹೇಳುತ್ತೆ? ಪ್ರಿಸಂಪ್ಷನ್ ಆಸ್ ಟು ಫಾರಿನ್ ಜಡ್ಜ್ಮೆಂಟ್ಸ್ಗಳ ಬಗ್ಗೆ ಹೇಳುವಂಥದ್ದು. ಇಲ್ಲಿ ನೋಡಿ, ಇದು ಜುರಿಡಿಕ್ಷನ್ ಬಗ್ಗೆ ಕೇಳುವಂಥ ಕ್ವಶನ್ನು. ಎ ರಿಸೈಡಿಂಗ್ ಇನ್ ಡೆಲ್ಲಿ ಪಬ್ಲಿಷ್ ಇನ್ ಕೋಲ್ಕತ್ತಾ ಸ್ಟೇಟ್ಮೆಂಟ್ಸ್ ಡಿಫಮೇಟರಿ ಆಫ್ ಬಿ ಮೇ ಸೂ ಎ ಓನ್ಲಿ ಇನ್ ಡೆಲ್ಲಿ, ಬಿ ಓನ್ಲಿ ಇನ್ ಕೋಲ್ಕತ್ತಾ, ಸಿ ಇನ್ ಬೋತ್ ದ ಪ್ಲೇಸ್ ಆಫ್ ಡೆಲ್ಲಿ ಆ್ಯಂಡ್ ಕೋಲ್ಕತ್ತಾ, ಆ್ಯಂಡ್ ಡಿ ಈದರ್ ಇನ್ ಕೋಲ್ಕತ್ತಾ ಆರ್ ಇನ್ ಡೆಲ್ಲಿ. ಸೊ 91ನಲ್ಲಿ ನಾವು ನೋಡೋ ಪ್ರಕಾರ ಏನಾಯಿತು? ಕೋಲ್ಕತ್ತಾ ಅಥವಾ ಡೆಲ್ಲಿಲಿ ಕೇಸ್ ಫೈಲ್ ಮಾಡ್ಬೋದು. ಇದು ನೋಡಿ, ಕೇಸ್ ಲಾ ನೋಡಿ, ಈ ಒಂದು ಜಸ್ಟಿಸ್ ಕೃಷ್ಣ ಅಯ್ಯರ್ ಹೇಳಿರುವಂಥ ಒಂದು ಸ್ಟೇಟ್ಮೆಂಟ್ ಯಾವ ಕೇಸಲ್ಲಿ ಹೇಳಿದ್ದಾರೆ ಅಂತ. ಮಿಯರ್ ಇಲ್ಲೆಗಲಿಟಿ ಆಫ್ ದಿ ಸ್ಟ್ರೈಕ್ ಡಸ್ ನಾಟ್ ಪರ್ ಸೆ ಸ್ಪೆಲ್ ಅನ್ಜಸ್ಟಿಫೈಯಬಿಲಿಟಿ. ಸ್ವಲ್ಪ ಸ್ಟ್ರೈಕ್ ಇಲ್ಲಿಗಲ್ ಇದೆ ಅಂತ ಹೇಳ್ಕೊಂಡು ಅದು ಅನ್ಜಸ್ಟಿಫೈಯಬಲ್ ಅಂತ ಆಗೋದಿಲ್ಲ. ಸೊ ಇದು ಹೇಳಿದ್ದು ಯಾವ ಕೇಸಲ್ಲಿ? ಗುಜರಾತ್ ಸ್ಟೀಲ್ ಟ್ಯೂಬ್ಸ್ ವರ್ಸಸ್ ಗುಜರಾತ್ ಸ್ಟೀಲ್ ಟ್ಯೂಬ್ಸ್ ಮಜ್ದೂರ್ ಸಭಾ. 93rd ಕ್ವಶನ್, ಅ ವರ್ಕ್ಮೆನ್ ಅಗ್ರೀಡ್ ಬೈ ದಿ ಆರ್ಡರ್ ಆಫ್. ಸೊ ಇಲ್ಲಿ ನೋಡಿ, ಕ್ವಶನ್ ನೋಡಿ, ಯಾರು ವರ್ಕ್ಮನ್ ಇರ್ತಾರೆ ಅವನು ಒಂದು ಆರ್ಡರ್ ಮಾಡಿರ್ತಾನೆ, ಆರ್ಡರ್ ಆಗಿರುತ್ತೆ. ಯಾವ ಆರ್ಡರಿಂದ ಅದು ಅವನು ಡೈರೆಕ್ಟ್ ಲೇಬರ್ ಕೋರ್ಟ್ ಅಥವಾ ಅಡ್ಜುಡಿಕೇಷನ್ ಟ್ರಿಬ್ಯುನಲ್ಗೆ ತನ್ನ ಇದು ಕೇಸ್ ಹಾಕ್ಬೋದು ಅಂತ ಹೇಳಿ ಕೇಳ್ತಾ ಇರುವಂಥದ್ದು. ಸೊ ಅಲ್ಲಿ ಡಿಸ್ಮಿಸಲ್, ಡಿಸ್ಚಾರ್ಜ್ ಆರ್ ರಿಟ್ರೆಂಚ್ಮೆಂಟ್, ಡಿಸ್ಮಿಸಲ್, ಡಿಸ್ಚಾರ್ಜ್, ರಿಟ್ರೆಂಚ್ಮೆಂಟ್ ಆರ್ ಅದರ್ವೈಸ್ ಟರ್ಮಿನೇಷನ್ ಆಫ್ ಸರ್ವಿಸ್, ಸಿ ಡಿಸ್ಚಾರ್ಜ್ ಸಿಂಪ್ಲಿಸಿಟರ್ ಎಕ್ಸ್ಕ್ಲೂಸಿವ್ಲಿ ಆ್ಯಂಡ್ ಡಿ ಡಿಸ್ಮಿಸಲ್ ಆ್ಯಂಡ್ ರಿಟ್ರೆಂಚ್ಮೆಂಟ್ ಎಕ್ಸ್ಕ್ಲೂಸಿವ್ಲಿ. ಅದು ಬಿ, ಡಿಸ್ಮಿಸಲ್, ಡಿಸ್ಚಾರ್ಜ್, ರಿಟ್ರೆಂಚ್ಮೆಂಟ್ ಆರ್ ಅದರ್ವೈಸ್ ಟರ್ಮಿನೇಷನ್ ಆಫ್ ಸರ್ವಿಸ್ ಅಂತ ನಾವು ಕಾಣ್ತೇವೆ. ನೆಕ್ಸ್ಟ್ 94th, ದ ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರಿಡ್ರೆಸಲ್ ಕಮಿಷನ್ ವಾಸ್ ಇನ್ಸ್ಟಿಟ್ಯೂಟ್ ಇನ್ ದಿ ಇಯರ್. ಯಾವ ವರ್ಷದಲ್ಲಿ? ನ್ಯಾಷನಲ್ ಕನ್ಸ್ಯೂಮರ್ NCDRC, ನ್ಯಾಷನಲ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ ರಿಡ್ರೆಸಲ್ ಕಮಿಷನ್ ಯಾವ ವರ್ಷದಲ್ಲಿ ಎಸ್ಟಾಬ್ಲಿಷ್ ಆಯಿತು? ಅದು 1988ರಲ್ಲಿ. ಅದರ ಹೆಡ್ ಆಫೀಸ್ ನ್ಯೂ ಡೆಲ್ಲಿದೆ. 95th ಕ್ವಶನ್, ವಾಟ್ಸ್ ದ ಲಿಮಿಟೇಷನ್ ಪೀರಿಯಡ್ ಅಪ್ಲಿಕೇಬಲ್ ಟು ದ 3 ಫೋರಮ್ಸ್ ಇನ್ ಎಂಟರ್ಟೈನಿಂಗ್ ಅ ಕಂಪ್ಲೇಂಟ್ ಅಂಡರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಆಫ್ 1986. ಸೊ ಲಿಮಿಟೇಷನ್ ಪೀರಿಯಡ್ ಯಾವಾಗ ಅಂತ 3 ಬೇರೆ ಬೇರೆ ಇದೆಲ್ಲ, ಡಿಸ್ಟ್ರಿಕ್ಟ್ ಫೋರಮ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಲ್ಲ, ಅಥವಾ ಈ ಸ್ಟೇಟ್ ಫೋರಮ್ ಎಲ್ಲ ಇರುವಲ್ಲಿ ಅಂಥ ಕಡೆ ಎಲ್ಲ ಲಿಮಿಟೇಷನ್ ಎಷ್ಟು ಅಂತ ಹೇಳಿ ನೋಡ್ಲಿಕ್ಕೆ ಹೋದರೆ ಅದು 2 years ಫ್ರಮ್ ದಿ ಡೇಟ್ ಆನ್ ವಿಚ್ ದ ಕಾಸ್ ಆಫ್ ಆಕ್ಷನ್ ಹ್ಯಾಸ್ ಅರೈಸನ್. 2 ವರ್ಷ ಲಿಮಿಟೇಷನ್ ಪೀರಿಯಡ್ ಕೊಡ್ತಾರೆ. 96th ಕ್ವಶನ್, ಅಂಡರ್ ಸೆಕ್ಷನ್ 82 ಆಫ್ IPC, ನಥಿಂಗ್ ಇಸ್ ಅನ್ ಒಫೆನ್ಸ್ ವಿಚ್ ಇಸ್ ಡನ್ ಬೈ ಎ ಚೈಲ್ಡ್ ಅಂಡರ್ ಏಜ್ ಆಫ್ ಎಷ್ಟು ವರ್ಷದ ಮಗು ಯಾವ ಏನು ಕೃತ್ಯ ಮಾಡಿದ್ರು ಅದು ಒಫೆನ್ಸ್ ಅಂತ ಆಗೋದಿಲ್ಲ ಅಂತ ಸೆಕ್ಷನ್ 82 ಅಲ್ಲಿ ಹೇಳ್ತಾರೆ. ಸೊ ಬಿಲೋ 7 years. 97th, ಆರ್ ವರ್ಸಸ್ ಡುಡ್ಲಿ ವರ್ಸಸ್ ಸ್ಟೀಫನ್ ಸ್ಟ್ಯಾಂಡ್ಸ್ ಫಾರ್ ಪ್ರಿನ್ಸಿಪಲ್ ದ್ಯಾಟ್. ಇದು ಯಾವ ಒಂದು ಪ್ರಿನ್ಸಿಪಲ್ ಬಗ್ಗೆ ಹೇಳ್ತಾ ಇರುವಂಥದ್ದು? ಆರ್ ವರ್ಸಸ್ ಡುಡ್ಲಿ ವರ್ಸಸ್ ಸ್ಟೀವನ್ಸನ್. ಇದರಲ್ಲಿ ಏನು ಹೇಳ್ತಾರೆ? ಒಬ್ಬ ಇನ್ನೋಸೆಂಟ್ ವ್ಯಕ್ತಿಯನ್ನು ತನ್ನ ಒಂದು ಜೀವ ಉಳಿಸ್ಕೊಳ್ಳಿಕ್ಕೋಸ್ಕರ ಇನ್ನೋಸೆಂಟ್ ವ್ಯಕ್ತಿಯನ್ನು ಸಾಯಿಸುವಂಥದ್ದು ಇಟ್ಸ್ ನಾಟ್ ಎ ಡಿಫೆನ್ಸ್. ಆ್ಯಂಡ್ ನೆಸೆಸಿಟಿ ಕೆನಾಟ್ ಬಿ ಪ್ಲೀಡೆಡ್ ಆಸ್ ಅ ಡಿಫೆನ್ಸ್ ಅಗೇನ್ಸ್ಟ್ ಮರ್ಡರ್. ನೆಸೆಸಿಟಿಯನ್ನು ಪ್ಲೀಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ 98th ಕ್ವಶನ್, ಇದು 2005 ಅಮೆಂಡ್ಮೆಂಟ್ ಆ್ಯಕ್ಟ್, ಹಿಂದೂ ಸಕ್ಸೆಷನ್ ಆ್ಯಕ್ಟ್ಗೆ ಸಂಬಂಧಪಟ್ಟದ್ದು. ಇನ್ ಅ ಜಾಯಿಂಟ್ ಹಿಂದೂ ಫ್ಯಾಮಿಲಿ ಗವರ್ನ್ ಬೈ ಮಿತಾಕ್ಷರ ಲಾ ಕನ್ಫರಿಂಗ್ ಆನ್ ಡಾಟರ್ ಆಫ್ ಕೋ ಪಾರ್ಸನರಿ ಸ್ಟೇಟಸ್ ಬೈ ಸಬ್ಸ್ಟಿಟ್ಯೂಟಿಂಗ್ ನ್ಯೂ ಸೆಕ್ಷನ್ ಫಾರ್. ಸೊ ಯಾವ ನ್ಯೂ ಸೆಕ್ಷನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ? ಎ ಸೆಕ್ಷನ್ 6, 10, 11 ಆ್ಯಂಡ್ 13. ಇಲ್ಲಿ ಎ ಸೆಕ್ಷನ್ 6 ಅನ್ನು ನಾವು ಕಾಣ್ಬೋದು. ನೆಕ್ಸ್ಟ್ 99th ಕ್ವಶನ್, 2 ಕ್ವಶನ್ಸ್ ಇದೆ. ಸೆಕ್ಷನ್ 5 ಆಫ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ರಿಲೇಟ್ಸ್ ಟು ಎ ವಾಯ್ಡ್ ವಾಡೆಬಲ್ ಸೆರೆಮನೀಸ್ ಆಫ್ ಹಿಂದೂ ಮ್ಯಾರೇಜ್ ಆ್ಯಂಡ್ ಡಿ ಕಂಡೀಷನ್ಸ್ ಆಫ್ ಹಿಂದೂ ಮ್ಯಾರೇಜ್. ಸೆಕ್ಷನ್ 5 ಯಾವುದಕ್ಕೆ ಸಂಬಂಧಪಟ್ಟದ್ದು? ಹಿಂದೂ ಮ್ಯಾರೇಜ್ನ ಕಂಡೀಷನ್ಸ್ಗೆ ಸಂಬಂಧಪಟ್ಟದ್ದು. ಹಾಗೆ 100th ಕ್ವಶನ್, a marriage between a girl of 22 years marries her maternal uncle's son of 23 years in accordance with Special Marriage Act. Such marriage is, ಸೊ ಅದು ವಿದಿನ್ ಪ್ರಾಹಿಬಿಟೆಡ್ ರಿಲೇಷನ್ಶಿಪ್ಪಲ್ಲಿ ಬರುವಂಥದ್ದಾಗ ಅದಕ್ಕೋಸ್ಕರ ಇಟ್ ಈಸ್ ವಾಯ್ಡ್. ಸೆಕ್ಷನ್ 4 ಆಫ್ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಲ್ಲಿ ನಾವು ಕಾಣ್ತೇವೆ. ಓಕೆ, ಸೊ ಇಷ್ಟು ನಾವು 100 ಕ್ವಶನ್ಸ್ಗಳನ್ನು ಇಲ್ಲಿ ತನಕ ನಾವು ಡಿಸ್ಕಷನ್ ಮಾಡಿದ್ವಿ. ಹಾಗೆ ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ವಿಷಯ ಗೊತ್ತಿರ್ಬೋದು. ಅನ್ಅಕಾಡೆಮಿ ಸಬ್ಸ್ಕ್ರಿಪ್ಷನ್ ನಾನು ಆಲ್ರೆಡಿ ಹೇಳ್ತೇನೆ ಅಂತ ಹೇಳಿದ್ದೆ. ಕರ್ನಾಟಕ ಸ್ಟೇಟ್ ಜುಡಿಷರಿ ಬ್ಯಾಚ್, ಕಾಂಪ್ರಿಹೆನ್ಸಿವ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಅದು ಜನವರಿ 5ರಿಂದ ಸ್ಟಾರ್ಟ್ ಆಗಿದೆ. 6 ತಿಂಗಳ ಡ್ಯೂರೇಷನ್ ಇರುವಂಥ ಬ್ಯಾಚ್. ಇದಕ್ಕೆ ನೀವು ಜಾಯ್ನ್ ಆಗಬೇಕು ಅಂದರೆ 6 ತಿಂಗಳ ಸಬ್ಸ್ಕ್ರಿಪ್ಷನ್ ತೊಗೊಳ್ಬೇಕು. ಆದರೆ 6 ತಿಂಗಳ ಸಬ್ಸ್ಕ್ರಿಪ್ಷನ್ಗೆ ಟೋಟಲ್ 38,000 ಇರುತ್ತೆ. ಆದರೆ ಈಗ ಆಫರ್ ಪೀರಿಯಡ್ ನಡೀತಾ ಇದೆ ಟಿಲ್ ಜನವರಿ 31st. ಸೊ ಅದರಲ್ಲಿ ನೀವು ಒಟ್ಟಾರೆಗೆ 7,653 ರೂಪಾಯಿ ಸೇವ್ ಮಾಡ್ತೀರಿ. ಟೋಟಲ್ 30,614 ರೂಪಾಯಿ. ಸೊ ಇದು ಆಫರ್ ಜನವರಿ 31 ತನಕ ಇದೆ.
ಹಾಗೆ ಇನ್ನೂ ಒಂದು ನಾವು ಹೇಳಬೇಕಂದ್ರೆ ಇಲ್ಲಿ ಪ್ರೈಸ್ ಹೈಕ್ ಆಗ್ತದೆ, ಮತ್ತೆ ಇದು ಇನ್ನು 38,000 45,000 ಆಗುತ್ತೆ. ಸೊ ಈಗ ನೀವು ತಗೊಂಡ್ರೆ ಯು ಆರ್ ಸೇವಿಂಗ್ ಅಪ್ ಟು 15,000 ರುಪೀಸ್ ಅಲ್ಲಿ ತನಕ ಸೇವ್ ಮಾಡ್ಬೋದು. ನಿಮಗೆ ಹೇಗೆ ಡಿಸ್ಕೌಂಟ್ ಸಿಗುತ್ತೆ? ಯು ಕ್ಯಾನ್ ಯೂಸ್ ದಿಸ್ ಕೋಡ್ ಅಪರ್ಣಾ ಲಾ ಅಂತ ಕೋಡ್ ಹಾಕಿದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಓಕೆ, ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಫೀಚರು, ಇದು ಇಂಗ್ಲೀಷಲ್ಲಿ ಅವೈಲೇಬಲ್ ಇರುವಂಥ ಒಂದು ಜುಡಿಷರಿ ನೋಟ್ಸ್ ಪ್ಲಸ್ ಮತ್ತು ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಅವರಿಗೆ ಸಿಗುತ್ತೆ. ಮುಂದೆ ಒಂದು January 30 ನಾಳೆ ಇದು ಲಾಂಚ್ ಆಗ್ತಾ ಇದೆ. ಸೊ ಸಬ್ಜೆಕ್ಟಿವ್ ಥಿಯರಿ, ಕ್ವಿಕ್ ವ್ಯೂ ಚಾರ್ಟ್ಸ್ ಮತ್ತು ಈ ಎಲ್ಲ ರಿವಿಷನ್ ಮತ್ತು ಕಾಂಪ್ರಹೆನ್ಸಿವ್ ಪ್ರಿಪ್ರೇಷನ್ಗೆ ಏನು ಬೇಕು ಅದೆಲ್ಲವೂ ಕೂಡ ನಾವು ಕಾಣ್ತೇವೆ. ಇಂಟಿಗ್ರೇಟೆಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ಸ್, ಮೇನ್ಸ್ ಕ್ವಶನ್ಸ್ ಮತ್ತು ಮಾಡೆಲ್ ಆನ್ಸರ್ಸ್, ಲೀಗಲ್ ಮ್ಯಾಕ್ಸಿಮ್ಸ್ ಅದೆಲ್ಲ ಕೂಡ ನಾವು ಕಾಣ್ತೇವೆ. ಹಾಗೆ ಪ್ರೈಸ್ ಹೈಕ್ ನಿಮಗೆ ಹೇಳಿರ್ಬೋದು, 1 ಜನವರಿಯಿಂದ ಪ್ರೈಸ್ ಹೈಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇನ್ನೂ ಬೇರೆ ಹೊಸ ಬ್ಯಾಚ್ಸ್ಗಳ ಮಾಹಿತಿ ಕೂಡ ನೀವು ಕಾಣ್ಬೋದು. 12 ತಿಂಗಳ ರೆಗ್ಯುಲರ್ ಲಿಂಕಿಂಗ್ ಕೋರ್ಸ್ ಅಂತ ಇದೆ. ಹಾಗೆ ಉತ್ತರಾಖಂಡ್ ಮತ್ತು ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟ ಬ್ಯಾಚಸ್ಗಳು, ರ್ಯಾಪಿಡ್ ರಿವಿಷನ್ ಕೋರ್ಸ್ ಅಂತ 3 ತಿಂಗಳಿಗೆ ಇರುವಂಥದ್ದು, ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಒಟ್ಟಾರೆ ಈ ಎಲ್ಲ ಬ್ಯಾಚ್ಗಳು ಆಯಾ ಸ್ಟೇಟ್ಗೆ ಸಂಬಂಧಪಟ್ಟ ಹಾಗೆ ರಿಲೆವೆಂಟ್ ಸ್ಟೇಟ್ ಲಾಸ್ಗಳನ್ನ ಇಟ್ಕೊಂಡು ಮಾಡುವಂಥ ಬ್ಯಾಚ್. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಇಲ್ಲಿ ಕಾಣ್ತಾ ಇರುವಂಥ ಒಂದು ಕನ್ಸ್ಯೂಮರ್ ಇದಕ್ಕೆ ನೀವು ಕಾಲ್ ಮಾಡಿ ಕೇಳ್ಬೋದು. ಹಾಗೆ ನೀವು ಇನ್ನೂ ಒಂದು ಹೇಳಬೇಕಂದ್ರೆ, ಹೀಗೆ ಅನ್ಅಕಾಡೆಮಿ ಸಬ್ಸ್ಕ್ರಿಪ್ಷನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಇದು ಮಾಡಲಿಕ್ಕೆ ಮರಿಬೇಡಿ. ಕೀಪ್